ಪೈಲಟ್ ತರಬೇತಿಯಲ್ಲಿ ಅಪ್ ಟು 25% ಪೀಪಲ್ ಗೆಟ್ ರಿಜೆಕ್ಟೆಡ್. ಸ್ಕ್ರಾಂಬಲ್ ಅಂತ 3 ಸರಿ ಆದೇಶ ಬಂದ್ಕೊಳ್ಳಿ, ವಿತಿನ್ 2 minutes ದೇ ಹ್ಯಾವ್ ಟು ಬಿ ಇನ್ ದ ಸ್ಕೈ. ಯಾರ ಹತ್ರನೂ ಪಾಸ್ಪೋರ್ಟ್ ಇಲ್ಲ, ವೀಸಾ ಇಲ್ಲ, ಏನೂ ಇಲ್ಲ. ಆ್ಯಂಡ್ ಸೀಕ್ರೆಟ್ ಮಿಷನ್, ಯಾರಿಗೂ ಹೇಳೋದಿಲ್ಲ. ಸೊ ವಿ ಜಸ್ಟ್ ಸೆಡ್ ವಿ ಆರ್ ಗೋಯಿಂಗ್ ಅಪ್ ಟು ತ್ರಿವೆಂಡ್ರಮ್. ಆಮೇಲೆ ಗೊತ್ತಿಲ್ಲ. ಆಕಾಶ್ ಇದನ್ನು ಅದರ ಸೃಷ್ಟಿಕರ್ತ ಬೆಂಗಳೂರಿನ ಒಬ್ಬ ವಿಜ್ಞಾನಿ. ನನಗೆ ಅನ್ಸೋದು ಏನು ಗೊತ್ತಾ, ನಾನಿದ್ದಾಗ ಯಾಕೆ ಹೀಗಿರಲಿಲ್ಲ. ನೌ ದಿಸ್ ವಾರ್ ವಾಟ್ ವಿ ಡಿಡ್ ವಿಲ್ ಬಿ ಇನ್ the syllabus of many military colleges. Narendra Modi addressed the nation. He said, no more you can blackmail in the name of nuclear weapons. And he is a master of messaging. So you have to understand the message. That means they are either neutralized or made inoperative. Kargil ಸಮಯದಲ್ಲಿ ವಾಜಪೇಯಿ ಏನು ಹೇಳಿದ್ರು, ಅಟ್ ನೋ ಕಾಸ್ಟ್ ಏರ್ಫೋರ್ಸ್ ಶುಡ್ ಕ್ರಾಸ್ LOC. 26/11 ದಾಳಿ ನಡೀತಲ್ಲ, ಆವಾಗ ರಾಜಕೀಯ ನಾಯಕತ್ವಕ್ಕೆ ಒಂದು ಸಂದೇಶ ಕಳಿಸಿದ್ವಿ. ವಿ ಆರ್ ರೆಡಿ ಇಫ್ ಯು ಗಿವ್ ಆರ್ಡರ್ಸ್. No response. For nearly 30 years we did not buy what is required. ನಮಗೆ ನೋಡಿ 42 ಫೈಟರ್ ಸ್ಕ್ವಾಡ್ರನ್ಗಳು ಇರಬೇಕು ಆ್ಯಸ್ ಪರ್ ಗೌರ್ಮೆಂಟ್ ಆಥರೈಸ್ಡ್. 42ರಲ್ಲಿ ವಿ ಆರ್ ಶಾರ್ಟ್ ಆಫ್ 10, ಆಲ್ಮೋಸ್ಟ್ 10 ಸ್ಕ್ವಾಡ್ರನ್ಸ್. ಎಲ್ರಿಗೂ ನಮಸ್ಕಾರ. ವಿಕ್ರಮ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಮುಮ್ತಾಜ್ ಅಬ್ದುಲ್ ನಿಲೇಡ್ಕ. ವೀಕ್ಷಕರೇ, ನಾವು ಮಾತನಾಡುವಾಗ ಕೆಲವೊಂದು ಬಾರಿ ಹೇಳ್ತೀವಿ, ನನಗೆ ಹಕ್ಕಿಯ ಹಾಗೆ ಆಕಾಶದ ಎತ್ತರಕ್ಕೆ ಹಾರಬೇಕು ಅನ್ನುವಂಥ ಆಸೆ ಅಂತ. ಹಕ್ಕಿಯಾಗಿ ಆಕಾಶದ ಎತ್ತರಕ್ಕೆ ಹಾರೋದಕ್ಕೆ ಆಗಲ್ಲ, ಆದರೆ ಇವತ್ತು ಆ ಅನುಭವವನ್ನು ಖಂಡಿತವಾಗ್ಲೂ ನಾನು ಮಾಡ್ಕೊಳ್ಬಲ್ಲೆ. ಯಾಕಂತ ಹೇಳಿದ್ರೆ ನನ್ನ ಜೊತೆ ಇವತ್ತೊಬ್ರು ವಿಶೇಷವಾದಂಥ ಅತಿಥಿ ಇದ್ದಾರೆ. ಇವರು ಸುಮಾರು 25 ವರ್ಷಗಳ ಕಾಲ ಹಕ್ಕಿಯ ಹಾಗೆ ಆಕಾಶವನ್ನೇ ಆಳಿದಂಥವ್ರು. ಸೊ ಎಸ್, ನನ್ನ ಜೊತೆಗೆ ಇದ್ದಾರೆ ಭಾರತೀಯ ವಾಯುಸೇನೆಯಲ್ಲಿ ಸೇವೆಯನ್ನ ಸಲ್ಲಿಸಿದಂತಹ ವಿಂಗ್ ಕಮಾಂಡರ್ ಸುದರ್ಶನ್ ಸರ್ ಅವರು. ಸರ್, ತಮಗೆ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸರ್. ನನ್ನನ್ನು ನಿಮ್ಮ TV ವಿಕ್ರಮದ ಪಾಡ್ಕಾಸ್ಟ್ಗೆ ಆಹ್ವಾನಿಸೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ TV ವಿಕ್ರಮದಲ್ಲಿ ಬರೋ ನೀವಾಗಲಿ, ಸೌಮ್ಯ ಆಗಲಿ, ಐ ಆಮ್ ಎ ಬಿಗ್ ಫ್ಯಾನ್. ಓ, ಮೀನ್ಸ್ ಅ ಲಾಟ್ ಸರ್. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ ಸರ್? ತುಂಬ ಚೆನ್ನಾಗಿದ್ದೀನಿ. ಸೊ ನಿಮ್ಮ ಬಾಲ್ಯಕ್ಕೆ ಒಂದು ಬಾರಿ ಹೋಗಿ ಬರೋಣ ಸರ್. ಹೇಗಿತ್ತು ನಿಮ್ಮ ಬಾಲ್ಯ? ಹುಟ್ಟಿದೆಯಲ್ಲಿ, ಆಮೇಲೆ ಎಜುಕೇಷನ್, ಇವೆಲ್ಲದರ ಬಗ್ಗೆ ಮಾತನಾಡೋದಾದರೆ. ನೋಡಿ, ಹೇಳಬೇಕು ಅಂದರೆ ನಾನೊಬ್ಬ ಹಳ್ಳಿ ಹುಡುಗ. ಹಾಂ ಸರ್. ನಮ್ಮೂರು ಗಂಗೂರು ಅಂತೇಳಿ, ಹಿರೇಗಂಗೂರು ಅಂತೇಳಿ, ಈಗ ಅದು ದಾವಣಗೆರೆ ಜಿಲ್ಲೆಯಲ್ಲಿ ಬರುತ್ತೆ. ಆದರೆ ನಮ್ಮ ತಂದೆಯವರು ಉಪಾಧ್ಯಾಯರಾಗಿದ್ದರಿಂದ ನನ್ನ ಬಹುತೇಕ ವಿದ್ಯಾಭ್ಯಾಸ ನಡೆದಿದ್ದು ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್, ಕೊಪ್ಪ, ಸಣ್ಣ ಸಣ್ಣ ಹಳ್ಳಿಗಳಲ್ಲಿ, ಮಲೆನಾಡಿನ ಒಂದು ಸೆರಗಿನಲ್ಲಿ ನಮ್ಮ ಬಾಲ್ಯ ಕಳೆದಿದ್ದು. ವಿದ್ಯಾಭ್ಯಾಸನೂ ಅಲ್ಲೇ ಮುಂದುವರೆದಿದ್ದು. ನಾನು PUC ಮಾಡುವಾಗಲೇ, ಅಂದರೆ ಫಸ್ಟ್ ಇಯರ್ PUCನಲ್ಲೇ ನನಗೆ ಅನ್ನಿಸ್ತು, ನಾನು ಒಂದಿಷ್ಟು ಇಂಡಿಪೆಂಡೆಂಟಾಗಿ ಯೋಚನೆ ಮಾಡಬೇಕು. ಯಾಕಂದರೆ PUC ಆದಮೇಲೆ ಏನು ಅಂತ. ನಾನಂತ ಬ್ರೈಟ್ ಸ್ಟೂಡೆಂಟ್ ಏನಲ್ಲ, ಇಂಜಿನಿಯರಿಂಗ್, ಮೆಡಿಕಲ್ಗೆ. ಆಮೇಲೆ ನಮ್ಮ ತಂದೆ ಹತ್ರ ಅಷ್ಟು ದುಡ್ಡು ಇರ್ತಿರಲಿಲ್ಲ, ಕ್ಯಾಪಿಟೇಷನ್ ಫೀ ಕೊಟ್ಟು ಏನೋ ಒಂದು ಇಂಜಿನಿಯರಿಂಗ್ ಮಾಡೋದು. ಸೊ ಸ್ಟಡಿಂಗ್ ಫಾರ್ ಗ್ರ್ಯಾಜುಯೇಷನ್ ವಾಸ್ ಔಟ್ ಆಫ್ ಸಿಲೆಬಸ್ ಫಾರ್ ಮೀ. ನಾನು ಅದರಲ್ಲಿ ಡಿಸೈಡ್ ಮಾಡಿದ್ದೆ. ಸೆಕೆಂಡ್ PUCನಲ್ಲೇ ನಾನೊಂದು ಲಿಸ್ಟ್ ಮಾಡಿದ್ದೆ, ಏನೇನೆಲ್ಲ ನಾನು PUC ಆದವ್ರಿಗೆ ಏನೇನು ಕೆಲಸ ಆಪರ್ಚುನಿಟಿ, ಅವಕಾಶ ಸಿಗುತ್ತೆ ಅಂತೇಳಿ. ಅದರಲ್ಲಿ ಸೈನ್ಯದ್ದು ಒಂದಿತ್ತು. ಆಮೇಲೆ ಒಬ್ಬರು ನಮ್ಮ ಜೊತೆಯಲ್ಲೇ ನಾನು ದಾವಣಗೆರೆಯಲ್ಲಿ PUC ಮಾಡಿದ್ದು. ಅಲ್ಲಿ ಅವರ ಅಣ್ಣ ಒಬ್ಬರು ಬಂದಿದ್ದರು, ವಾಯುಸೇನೆಯಲ್ಲಿದ್ದರು ಅವರು. ಸುಮ್ಮನೆ ಹೀಗೆ ಕ್ಯಾಶುವಲಾಗಿ ಮಾತಾಡ್ತಾ ಅವ್ರ ಬಗ್ಗೆ ಕೇಳಿದೆ. ನೋಡಿ, ನಮ್ಮ ಮನೆತನದಲ್ಲಿ ಯಾರಿಗೂ ಸೇನೆಯ ಬಗ್ಗೆ ಒಂದಿಷ್ಟು ನಾಲೆಜು ಇಲ್ಲ. ಎಲ್ಲ ಬರೀ ಮೇಸ್ಟ್ರುಗಳು, ಸ್ವಲ್ಪ ವೆಲ್ ಟು ಡೂ ಅಂದರೆ ಡಾಕ್ಟರ್, ಇಂಜಿನಿಯರ್ಸ್ ಆ ಥರ ಇದ್ದರೆ ಹೊರತು ಸೈನ್ಯದ ಬಗ್ಗೆ ಮಾಹಿತಿ ಯಾರಿಗೂ ಗೊತ್ತಿರಲಿಲ್ಲ, ನನಗೂ ಗೊತ್ತಿರಲಿಲ್ಲ. ಸೊ ಬಟ್ ಏನೋ ಒಂದು ಹುಚ್ಚು ಇದು, ನೋಡೋಣ. ಸೊ PUC ರಿಸಲ್ಟ್ ಬರೋ ಅಷ್ಟೊತ್ತಿಗೆ ನಾನಾಗಲೇ ವಾಯುಸೇನೆಗೆ ಅಪ್ಲೈ ಮಾಡಿಬಿಟ್ಟಿದ್ದೆ. ಹಾಂ. ಸೊ PUC ಆ್ಯಸ್ ಎ ಎಜುಕೇಷನ್ ಕ್ವಾಲಿಫಿಕೇಷನ್ ಐ ವಾಸ್ ಎಲಿಜಿಬಲ್ ಟು ಜಾಯಿನ್ ಆ್ಯಸ್ ಎನ್ ಏರ್ಮನ್. ಸೊ ಮನೆಯವ್ರಿಗೆ ಯಾರಿಗೂ ಗೊತ್ತಾಗದೆ ರಾತ್ರಿನೇ ಕೂತ್ಕೊಂಡು ಎಲ್ಲ ಅಪ್ಲಿಕೇಶನ್ ಎಲ್ಲ ಫಿಲಪ್ ಮಾಡಿ ಪೋಸ್ಟ್ ಮಾಡಿ ಬಂದೆ. ಆವಾಗ BSc AG ಆ್ಯಂಡ್ BBSc ಆ ಕೋರ್ಸ್ಗಳಿಗೂ ಒಂದಿಷ್ಟು ನಾನು ಎಲಿಜಿಬಲ್ ಆಗಿದ್ದೆ. ಸೊ ಆವಾಗ ಫಸ್ಟ್ ಟೈಮ್
ನಾನು ನಮ್ಮ ತಂದೆ ಬೆಂಗಳೂರಿಗೆ ಬಂದ್ವಿ. ಫಸ್ಟ್ ಟೈಮ್ ಬ್ಯಾಂಗ್ಳೂರಿನ ಅನುಭವ ಆಯಿತು. ನಮ್ಮ ತಂದೆಗೂ ಹೇಳಿರಲಿಲ್ಲ ಹೀಗೆ ವಾಯುಸೇನೆ ಇಂಟರ್ವ್ಯೂ ಬಂದಿದೆ ಅಂತೇಳಿ. ಹಾಂ, ಸೊ ಮೊದಲನೇ 2 ದಿವಸ ಇದು BVSc ಮತ್ತು BSc AG ಅಗ್ರಿಕಲ್ಚರ್ BSc ಇನ್ ಅಗ್ರಿಕಲ್ಚರಿಗೆ ಸಂದರ್ಶನ ಆಯಿತು. ಆಮೇಲೆ ನಿಧಾನಕ್ಕೆ ನಮ್ಮ ತಂದೆಯವ್ರಿಗೆ ಹೇಳಿದೆ, ಹಿಂಗೆ ನಾನು ವಾಯುಸೇನೆಗೆ ಅಪ್ಲೈ ಮಾಡಿದ್ದೀನಿ, ಏನಾಗುತ್ತೆ, ಎಷ್ಟು ದಿವಸ ಆಗುತ್ತೆ, ಅವರಿಗೆ ಚಿಂತೆ, ನಾವು ಅಷ್ಟು ದುಡ್ಡು ತೊಗೊಂಬಂದಿರಲಿಲ್ಲ. ಸೊ ಇಲ್ಲ, ನನಗೂ ಗೊತ್ತಿಲ್ಲ, ಮೊದಲನೇ ದಿವಸ ಹೋಗೋಣ ಅಂಥೇಳಿ ಹೋದ್ವಿ. ಸುಮಾರು 40ಕ್ಕೂ ಜಾಸ್ತಿ ಜನ ಅಭ್ಯರ್ಥಿಗಳು ಬಂದಿದ್ದರು. ಅವರೆಲ್ಲ ಇಂಗ್ಲೀಷಲ್ಲಿ ಮಾತಾಡಿ ನೋಡಿದ್ರು ನನಗೆ ಇಂಗ್ಲೀಷೇ ಬರೋಣ. ಸೊ ಅಂಥೇಳಿ ಏನೋ ಒಂದು ಧೈರ್ಯ ಮಾಡಿಕೊಂಡು ಆಗಲೇ ಅಂಥೇಳಿ ಅದು 4 ದಿವಸ ನಡೀತು. ಹಾಂ, ಮೊದಲನೇ ದಿವಸ ಒಂದಿಷ್ಟು ಇಂಟೆಲಿಜೆನ್ಸ್ ಟೆಸ್ಟ್ ಅಂತೆ, ಆಮೇಲೆ ಟಾಸ್ಕ್ಗಳು ಕೊಟ್ಟಿರ್ತಾರೆ, ಜಸ್ಟ್ ಟೆಸ್ಟ್ ಯುವರ್ IQ. ಆಮೇಲೆ ಲಾಸ್ಟಿಗೆ ಬಂದಿದ್ದು ಅದೊಂದು ದೊಡ್ಡ ಕಬ್ಬಿಣದ ಕಡಲೆ ಇಂಟರ್ವ್ಯೂ. ಐ ಸ್ಟಿಲ್ ರಿಮೆಂಬರ್, he was a Tamilian Air Force officer. He understood my plight, but I managed somehow. ಸರಿ, ಅದು ಇನ್ನೊಂದು ಮೇಜರ್ ಅಬ್ಸ್ಟಕಲ್ ಏನಂದರೆ, ನಾನು ಅವಾಗ ಸುಮಾರು 45 kg ಏನೋ ಇದ್ದೆ. ಮೆಡಿಕಲ್ ವಾಸ್ ಎ ಬಿಗ್ ಚಾಲೆಂಜ್. ಒಂಥರ ಕೋಲ್ನಾಗಿದ್ದೆ, ಹೈಟ್ ಏನೋ ಇತ್ತು ಪರವಾಗಿಲ್ಲ, ಬಟ್ ಯಾರೋ ಅಲ್ಲಿ ಹೇಳಿದರು, ಒಂದು ಮೆಡಿಕಲ್ಗೆ ಹೋಗೋಕ್ಕಿಂತ ಮುಂಚೆ ಒಂದು 4-5 ಬಾಳೆಹಣ್ಣು ತಿನ್ಕೊಂಡು. ಸೊ ಅದು ಆಯಿತು. ಆಮೇಲೆ ಸರಿ, ಆಯ್ಕೆ ಆಯಿತು. 40 ಜನದಲ್ಲಿ 2 ಉಳ್ಕೊಂಡಿದ್ವಿ. ಹಾಂ, ಒಬ್ಬ ಧಾರವಾಡದ ಹುಡುಗ, ಇನ್ನೊಬ್ಬ ನಾನು. ಸೊ ನಮಗೆ ಆಶ್ಚರ್ಯ, ನಮಗೇನು ಬರ್ತಾ ಇರಲಿಲ್ಲ ಅಂಥೇಳಿ ಊರಿಗೆ ಬಂದ್ವಿ. ನಮ್ಮ ಊರಿಗೆ ಬಂದ್ವಿ. 2ನೇ ದಿವಸದಲ್ಲಿ ವಾಯುಸೇನೆಯ ಇದರಿಂದ ಸೆಲೆಕ್ಷನ್ ಸೆಂಟರಿಂದ ಒಂದು ಲೆಟ್ರ್ ಬಂತು, ರಿಪೋರ್ಟ್ ಫಾರ್ ಎನ್ರೋಲ್ಮೆಂಟ್ ಅಂಥೇಳಿ. ಈಗ ಎನ್ರೋಲ್ಮೆಂಟ್ ಅಂದರೆ ಏನು ಅಂತ ನನಗೆ ಗೊತ್ತಿಲ್ಲ. ಅಲ್ಲಿ ಬರೆದಿದ್ರು ಡಾಕ್ಯುಮೆಂಟ್ಸ್ ಏನೇನು ತರಬೇಕು ಅಂತ, ಅಲ್ಲ ಆಲ್ ಒರಿಜಿನಲ್ ಸರ್ಟಿಫಿಕೇಟ್ ಅದು ಇದು ಅಂಥೇಳಿ. ಸೊ ಅದನ್ನು ನೋಡಿದ ಕೂಡಲೇ ಮತ್ತೆ ನಮ್ಮ ತಂದೆಗೆ ಹೇಳಿದೆ, ಯಾಕೋ ಎನ್ರೋಲ್ಮೆಂಟ್ಗೆ ಹೋಗ್ಬೇಕಂತೆ ಅಂಥೇಳಿ. ಏನಪ್ಪ ಎನ್ರೋಲ್ಮೆಂಟ್ ಅಂತ ಅಂದರು, ನನಗೂ ಗೊತ್ತಿಲ್ಲ. ಯಾರನ್ನು ಕೇಳಿದರೆ ಎನ್ರೋಲ್ಮೆಂಟ್ ಅಂತ ಇನ್ನೂ ಅದೇ ಸರ್ಟಿಫಿಕೇಟ್ ಚೆಕ್ ಮಾಡ್ತಾರೆ, ಅದಕ್ಕೆ ಹೋಗಿ ಅಂಥೇಳಿ. ಸರಿ, ಮತ್ತೆ ಒಂದು 3-4 ಗಂಟೆ ಕೆಲಸ ಇರ್ಬೋದು, ಮತ್ತು ರಾತ್ರಿ ಬಸ್ಸಿಗೆ ಊರಿಗೆ ವಾಪಸ್ ಹೋಗಬೇಕು ಅಂತೇಳಿ ಒಂದು ಏರ್ ಬ್ಯಾಗ್, ಅದರಲ್ಲೊಂದು ಟೂತ್ ಬ್ರಷ್, ಮೇ ಬಿ ಒಂದು ಸೆಟ್ ಆಫ್ ಬಟ್ಟೆಗಳು ಅಷ್ಟು ಹಿಡ್ಕೊಂಡು ಬಂದ್ವಿ. ಮತ್ತು ಅಲ್ಲಿ ಕಬ್ಬನ್ ರೋಡಿನ ಒಂದು ಸೆಲೆಕ್ಷನ್ ಸೆಂಟ್ರಿಗೆ ಹೋದ್ವಿ. ಅಲ್ಲಿ ಅವರು ಎಷ್ಟು ಪೇಪರ್ ಕೊಟ್ಟರು, ಎಲ್ಲ ಫಿಲಪ್ ಮಾಡಿ, ಪರ್ಸನಲ್ ಡೀಟೇಲ್ಸ್, ಫ್ಯಾಮಿಲಿ ಡೀಟೇಲ್ಸ್, ನಿಯರೆಸ್ಟ್ ಪೊಲೀಸ್ ಸ್ಟೇಷನ್, ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಎಲ್ಲ. ನಮಗೆ ಇದು ಯಾಕೆಲ್ಲಿ ಎಷ್ಟೆಲ್ಲ ಕೇಳ್ತಾರೆ ಅಂಥೇಳಿ ಬರ್ಕೊಟ್ಮೇಲೆ, ಸರಿ ನೀವು ಜಾಲಹಳ್ಳಿಗೆ ಹೋಗಿ, ಅಲ್ಲೇನು ಅಂಥೇಳಿ ಅಂತೂ ಬಸ್ ಹುಡ್ಕೊಂಡು ಜಾಲಹಳ್ಳಿಗೆ ಹೋದ್ವಿ. ಅಲ್ಲಿ ಪೊಲೀಸ್, ಏರ್ಫೋರ್ಸ್ ಪೊಲೀಸ್, ವೆರ್ ಇಸ್ ಯುವರ್ ಟ್ರಂಕ್ ಅಂದರು. ವಾಟ್ ಟ್ರಂಕ್, ನಾವು ಹಿಡ್ಕೊಂಡು ಬಂದಿರೋದು ಇವತ್ತು ರಾತ್ರಿ ಬಸ್ಸಿಗೆ ಹೋಗಬೇಕು ವಾಪಸ್ ಅಂತೇಳಿ. ಆವಾಗ ಜೋರಾಗಿ ನಗೋಕ್ಕೆ ಶುರು ಮಾಡಿಬಿಟ್ರು. ನಮ್ಮ ತಂದೆಗೆ ನನಗಿನ್ನ ಸ್ವಲ್ಪ ಬೆಟರ್ ಇಂಗ್ಲೀಷ್ ಬರ್ತಾಯಿತ್ತು. ಅವರು ಹೇಳಿದರು, ನೋಡಿ ನಿಮ್ಮ ಮಗ ಮನೆಗೆ ವಾಪಸ್ ಬರೋದು ಇನ್ನೊಂದು ವರ್ಷ ಆದಮೇಲೆ, ಟ್ರೈನಿಂಗ್ ಮುಗಿಸ್ಕೊಂಡು. ನಿಮಗೆ ಆ್ಯಕ್ಚುಲಿ ಐಡಿಯಾನೇ ಇರಲಿಲ್ಲ, ಗೊತ್ತೇ ಇಲ್ಲ. ಒಂದು ಟೂತ್ ಬ್ರಷ್, ಒಂದು ಪೇರ್ ಆಫ್ ಕ್ಲೋತ್ ಇಟ್ಕೊಂಡು ಬಂದವನು ನಾನು ಭಾರತೀಯ ವಾಯುಸೇನೆ ಪ್ರವೇಶ ಮಾಡಿದ್ದೀಗೆ. ವಿದೌಟ್ ನೋಯಿಂಗ್. ಬಟ್ ಲಕ್ಕಿಲಿ ಅಲ್ಲೆಲ್ಲ ಕೊಡ್ತಾರೆ, ಪ್ರತಿಯೊಂದು ನಿಮ್ಮ ಸಮವಸ್ತ್ರದ ಜೊತೆಗೆ ಏನೇನೆಲ್ಲ ಬೇಕು. ಇನ್ಫ್ಯಾಕ್ಟ್ ಸೂಜಿ ದಾರನೂ ಕೊಡ್ತಾರೆ, ಅದಕ್ಕೆ ಹೌಸ್ ವೈಫ್ ಅಂತ ಕರೀತಾರೆ. ಅದೇ ವೈಫ್ ಮಾಡೋ ಕೆಲಸನ ಇದನ್ನು ಮಾಡುತ್ತೆ ಅಂತೇಳಿ. ಸೊ ಅಂತೂ ಅಡ್ಜಸ್ಟ್ ಆದೆ ವಾಯುಸೇನೆಗೆ. 1 ವರ್ಷದ ಟ್ರೈನಿಂಗ್ ಮುಗಿಸ್ಕೊಂಡು ಪಂಜಾಬಿಗೆ ನನ್ನ ಮೊದಲನೇ ಪೋಸ್ಟಿಂಗ್. ಸರ್, ಆದರೂ ನಮಗೀಗ ಒಂದು 10th ಸ್ಟ್ಯಾಂಡರ್ಡಲ್ಲಿ ಡಿಸ್ಟಿಂಕ್ಷನ್ ಬಂದಾಗ, PUCಯಲ್ಲಿ ಡಿಸ್ಟಿಂಕ್ಷನ್ ಅದೇ ಒಂದು ದೊಡ್ಡ ಖುಷಿ. ಅಂಥದ್ರಲ್ಲಿ ನೀವು ಸೇನೆಗೆ ಆಯ್ಕೆ ಆಗಿದ್ದೀರಾ ಅಂತಂದಾಗ, ಅಂದರೆ ಆ ಒಂದು ಮೊಮೆಂಟ್ ಹೇಗಿತ್ತು ಸರ್ ನಿಮಗೆ? ಇಟ್ ವಾಸ್ ವಂಡರ್ಫುಲ್. ನಮ್ಮ ತಂದೆ ಅಲ್ಲೇ ನಿಂತ್ಕೊಂಡು, ನೀನು ಈಗಲೇ ಒಂದೇ ಸರಿ ಹೋಗ್ಬೇಡ, ಹೋಗಿ ನಿನ್ನ ಬ್ಯಾಗ್ ಇಟ್ಟು ಮತ್ತೆ ಬಾ ಅಂತೇಳಿ ಅವರು ಕಣ್ಣು ತುಂಬ ನೀರು ತುಂಬಿಕೊಂಡು, ಆಮೇಲೆ ನಮಗೂ ಅಷ್ಟೇ ಮನೇಲಿ ಏನೇನೋ ಹೇಳಿ ಬಂದಿದ್ದೆ, ಬರ್ತೀವಿ ಮತ್ತೆ ಬೆಳಗಿನ ಬಸ್ಸಿಗೆ ಬರ್ತೀವಿ ಅಂತೇಳಿ. ಸೊ ಒಂದಿಷ್ಟು ಇಟ್ ಟುಕ್ ಸಮ್ ಟೈಮ್ ಟು ಅಂಡರ್ಸ್ಟ್ಯಾಂಡ್.
ಐ ಆಮ್ ಆ್ಯಕ್ಚುಲಿ ಇನ್ ಏರ್ಫೋರ್ಸ್ ಆ ರಿಯಾಲಿಟಿಗೆ ಬರೋಕ್ಕೆ ಒಂದು ಸ್ವಲ್ಪ ಟೈಮ್ ತಗೊಂಡು. ಎಲ್ಲ ಆಮೇಲೆ ಹೊಂದ್ಕೊಂಡೆ, ಭಾಳ ಬೇಗ ಅಡ್ಜಸ್ಟ್ ಆದೆ. ಆ್ಯಂಡ್ ಐ ವಾಸ್ ಡೆಡಿಕೇಟೆಡ್ ರಿಕ್ರೂಟ್ ಅಂತ ಹೇಳ್ಬೋದು ಎಲ್ಲ ಇದರಲ್ಲೂ. ದೆನ್ ಐ ಗಾಟ್ ಎ ಟ್ರಾಫಿ ಆಲ್ಸೋ ಫಾರ್ ಬೀಯಿಂಗ್ ಬೆಸ್ಟ್ ಇನ್ ಎಜುಕೇಷನ್ ಅಂತೇಳಿ. ಸೊ ಅದು ದಟ್ ವಾಸ್ ಚೇಂಜಿಂಗ್ ಮೀ ವಿತೌಟ್ ಮೀ ನೋಯಿಂಗ್, ಇಟ್ ವಾಸ್ ಚೇಂಜಿಂಗ್ ಮೀ. ಸೊ ಮೊದಲನೇ ಪೋಸ್ಟಿಂಗ್ ಪಂಜಾಬ್ ಅಂದರೆ ಬಂತು. ಪಂಜಾಬ್ನಲ್ಲಿ ನಾನು ಆಗಿದ್ದು ವೈದ್ಯಕೀಯ ಸಹಾಯಕನಾಗಿ ಆಯ್ಕೆ ಆಗಿದ್ದು. ಸೊ ಅಲ್ಲೊಂದು ಆಸ್ಪತ್ರೆ ಇದೆ, ಸೈನಿಕರಿಗೆ ಆಸ್ಪತ್ರೆ. ಸೊ ಅಲ್ಲಿ ಹಲವಾರು ರೀತಿಯ ಇವಿರ್ತವೆ. ಈ ವಿಮಾನಗಳು ಬಾಂಬ್ ದಾಳಿ ಪ್ರಾಕ್ಟೀಸ್ ಮಾಡ್ತಾರಲ್ಲ, ಅಲ್ಲಿಗೂ ಹೋಗಿ ಒಬ್ಬರು ಮೆಡಿಕಲ್ ಕಿಟ್ ತೊಗೊಂಡು ಅಲ್ಲಿ ಏನಾದರೂ ಆದರೆ. ಆಮೇಲೆ ಫ್ಲೈಯಿಂಗ್ ನಡಿಬೇಕಾದ್ರೆ ಯು ಹ್ಯಾವ್ ಟು ಸಿಟ್ ಇನ್ ಆಂಬ್ಯುಲೆನ್ಸ್ ಜಸ್ಟ್ ಟು ಬಿ ರೆಡಿ ಇನ್ ಕೇಸ್ ಎನಿ ಆಕ್ಸಿಡೆಂಟ್ ಆರ್ ಇನ್ಸಿಡೆಂಟ್ ಟೇಕ್ಸ್ ಪ್ಲೇಸ್. ಆ ಥರ ಒಂದು ಇದರಲ್ಲಿ ಹೋದಾಗ ಅಲ್ಲೆಲ್ಲ ಯೋಚನೆ ಮಾಡ್ತಾಯಿದ್ದೆ, ಇಷ್ಟೇನ ಲೈಫ್ ಬಂದ್ಬಿಡ್ತಾ ನಂದು, ಸೆಟ್ಲ್ ಆಯ್ತಾ ಅಂತ. ಐ ವಾಸ್ 17 years old. 17 years old. My God. And I got my first pay from central government. ಎಷ್ಟು ಸರ್ ಫಸ್ಟ್? 328 ರೂಪಾಯಿ. ಆಗದ ಟೈಮಿಗೆ ಹಾಂ, ಒಂದಿಷ್ಟು ನಸೀಬ್ ನೆಟ್ಟಿಗಿತ್ತು. ಅದು ಹೋಗ್ತಾ ಹೋಗ್ತಾ 1000 ಪಟ್ಟಾಯಿತು. ಇನ್ಫ್ಯಾಕ್ಟ್ ಫಾರ್ 12 ವರ್ಷ ಐ ಪೇಡ್ ಎನ್ ಇನ್ಕಮ್ ಟ್ಯಾಕ್ಸ್ ಆಫ್ 32 lakhs ಎವ್ರಿ ಇಯರ್. ಸೊ ಎಲ್ಲ ಯೂನಿಫಾರ್ಮಲ್ಲಿ ಇದ್ಕೊಂಡು, ಐ ವಾಸ್ ನಾಟ್ ಎ ಬಿಸ್ನೆಸ್ ಮ್ಯಾನ್ ಆರ್ ಸಮಥಿಂಗ್. ಸೊ ಈಗ ಏನು ಇಷ್ಟಕ್ಕೆ ನಿಲ್ಲಬೇಕಾ ನನ್ನ ವಿದ್ಯಾಭ್ಯಾಸ ಅಂಥೇಳಿ ಐ ಸ್ಟಾರ್ಟೆಡ್ ಸ್ಟಡಿಂಗ್ ಫ್ರಮ್ ಪಂಜಾಬ್ ಯೂನಿವರ್ಸಿಟಿ ಆ್ಯಸ್ ಎ ಓಪನ್ ಏರ್. ಆಮೇಲೆ ಇನ್ನೂ ಏನೇನು ಅವಕಾಶ ಇದೆ ಅಂತ ನೋಡಿದಾಗ, ವಿತ್ ಮೈ ಎಜುಕೇಷನ್ ಕ್ವಾಲಿಫಿಕೇಷನ್, ಹ್ಯಾವಿಂಗ್ ಸ್ಟಡಿಡ್ ಇನ್ ಫಿಸಿಕ್ಸ್ ಆ್ಯಂಡ್ ಮ್ಯಾಥ್ಸ್, ಐ ವಾಸ್ ಎಲಿಜಿಬಲ್ ಟು ಅಪ್ಲೈ ಫಾರ್ ಎ ಪೈಲಟ್ಸ್ ಕೋರ್ಸ್, ಟ್ರೈನಿಂಗ್ ಇನ್ ಪೈಲಟ್ಸ್ ಕೋರ್ಸ್. ಸೊ ನಿಮಗೆ ಅದರ ಒಳಗೆ ಹೋದ್ಮೇಲೆ ಮತ್ತು ಎಜುಕೇಷನ್ ಕಂಟಿನ್ಯೂ ಮಾಡೋಕ್ಕೆ ಅಲ್ಲಿ ಅವಕಾಶ ಇದೆ. ಎಲ್ಲರೂ ಮಾಡ್ತಾರೆ. ಅದೊಂದು ಇಕೋಸಿಸ್ಟಮ್ ಹೇಗಿದೆ ಅಂದರೆ, ನೋಬಡಿ ಕೀಪ್ಸ್ ಕ್ವೈಟ್. ಸರಿ ನನ್ನ ಕೆಲಸ ಸಿಕ್ಬಿಡ್ತು ಅಂತೇಳಿ ಯಾರು ಆರಾಮ್ ಏನಾದ್ರು ಮಾಡ್ತಾನೆ ಇರ್ತಾರೆ. ಆ ಒಂದು ವಾತಾವರಣ ಇದೆಯಲ್ಲ, ಅದನ್ನು ಆಟೋಮೆಟಿಕಲಾಗಿ ನಿಮಗೆ ಮೋಟಿವೇಟ್ ಮಾಡುತ್ತೆ, ಇನ್ನೂ ಏನಾದ್ರು ಮಾಡಬೇಕು ಅಂತೇಳಿ. ಸೊ ಹಾಗೆ ಒಂದು 2 ಅಟೆಂಪ್ಟ್ ಸರ್ವಿಸಸ್ ಸೆಲೆಕ್ಷನ್ ಬೋರ್ಡ್ ಅಂಥೇಳಿ ಆಫೀಸರ್ಸ್ಗಳನ್ನ ಸೆಲೆಕ್ಟ್ ಮಾಡೋದು ಆ ಬೋರ್ಡು. ನಾನು ಹೋಗಿದ್ದು ರಿಕ್ರೂಟ್ಮೆಂಟ್ ಬೋರ್ಡಿಂದ, ಅಲ್ಲಿ ಸರ್ವಿಸಸ್ ಸೆಲೆಕ್ಷನ್ ಬೋರ್ಡ್. ಅದು 3 ಕಡೆ ಇರೋದು, ಒಂದು ವಾರಣಾಸಿ, ಡೆಹ್ರಾಡೂನ್ ಆ್ಯಂಡ್ ಮೈಸೂರು. ಸೊ ನನ್ನನ್ನು ಡೆಹ್ರಾಡೂನಿಗೆ ಕಳಿಸಿದರು. ಅಲ್ಲಿ 4 ದಿವಸ, ಅದು 4 ದಿವಸ ನಡೆಯುತ್ತೆ. ಅಲ್ಲಿ ಬೇಸಿಕಲಿ ಆಲ್ ಟೈಪ್ ಆಫ್ ಲೀಡರ್ಶಿಪ್ ಕ್ವಾಲಿಟೀಸ್ ಅಲ್ಲಿ ಬೇಕಾಗಿರೋದು, ಆಫೀಸರ್ ಲೈಕ್ ಕ್ವಾಲಿಟೀಸ್, ಆ್ಯಂಡ್ ಹೌ ಮಚ್ ರಿಸ್ಕ್ ಕ್ಯಾನ್ ಯು ಟೇಕ್, ರಿಸ್ಕ್ ಟೇಕಿಂಗ್ ಎಪಿಟೈಟ್. ಸೊ ಆ ಥರ ಎಲ್ಲ ಟೆಸ್ಟ್ ಮಾಡಿದ ಮೇಲೆ ಅಲ್ಲೂ ಅಷ್ಟೇ ತುಂಬ ಜನ ಬರ್ತಾರೆ, ಬಟ್ ಆಯ್ಕೆ ಆಗೋದು 2-3. ಸೊ ಮೊದಲನೇ ಸರಿ ಆಯ್ಕೆ ಆಗಲಿಲ್ಲ. ಬಟ್ ಅಲ್ಲೂ ಒಂದು ಟೆಸ್ಟ್ ಇದೆ, ಪೈಲಟ್ ಆಪ್ಟಿಟ್ಯೂಡ್ ಬ್ಯಾಟ್ರಿ ಟೆಸ್ಟ್ ಅಂತೇಳಿ. ಅದು ಜೀವನದಲ್ಲಿ ಒಂದೇ ಒಂದು ಸಲ ಅವಕಾಶ, ಒಂದೇ ಸಲ. ಅದು ಪಾಸ್ ಆದರೆ ಬೇರೆ ಅಟೆಂಪ್ಟ್ ಮಾಡ್ಬೋದು, ಫೇಲ್ ಆದರೆ ಯು ಕ್ಯಾನ್ ನೆವರ್ ಡ್ರೀಮ್ ಆಫ್ ಬಿಕಮಿಂಗ್ ಎ ಪೈಲಟ್ ಇನ್ ಇಂಡಿಯನ್ ಏರ್ಫೋರ್ಸ್. ಈಗ ಓ ಮೈ ಗಾಡ್ ಅಂದ್ರಲ್ಲ, ಆ ಹೆದರಿಕೆಯಿಂದಲೇ ಎಷ್ಟು ಜನ ಫೇಲ್ ಆಗಿಬಿಡ್ತಾರೆ. ಒಂದೇ ಬಾರಿ ಅವಕಾಶ ಇರೋದು ಅಂತ. ಹಾಂ, ಸೊ ಆ ಪರೀಕ್ಷೆಯಲ್ಲಿ ಪಾಸಾದೆ. ಬಟ್ ಫೈನಲ್ ಇದರಲ್ಲಿ ಐ ಕುಡ್ ನಾಟ್ ಮೇಕ್ ಇಟ್. ಬಟ್ ಆವಾಗ ಒಂದಿಷ್ಟು ನನ್ನ ಮೇಲೆ ನನಗೆ ಸಿಟ್ಟು ಬಂತು. ವಾಟ್ ಈಸ್ ದ ಪ್ರಾಬ್ಲಮ್ ಅಂತೇಳಿ ಅಲ್ಲೊಬ್ಬರು ಬರ್ಬೇಕಾರೆ, ಟ್ರೈನಲ್ಲಿ ಬರ್ಬೇಕಾದ್ರೆ ಒಂದು ಯಾವುದೋ ಸ್ಟೇಷನಲ್ಲಿ ತುಂಬ ಗಂಟೆಗಳ ಕಾಲ ಟ್ರೈನ್ ನಿಂತಿತ್ತು. ಸುಮ್ಮನೆ ನಾನು ಪ್ಲ್ಯಾಟ್ಫಾರ್ಮಲ್ಲಿ ಓಡಾಡ್ಕೊಳ್ತಾ ಅಲ್ಲೊಂದು ಸಣ್ಣದು ಒಂದು ಪುಸ್ತಕ ಸಿಕ್ತು, ಪವರ್ಫುಲ್ ಥಾಟ್ಸ್ ಆಫ್ ಸ್ವಾಮಿ ವಿವೇಕಾನಂದ ಅಂತೇಳಿ. ಜಸ್ಟ್ ಸ್ಮಾಲ್ ಪುಸ್ತಕ. ನಾನು ಎಷ್ಟೋ ವರ್ಷ ನನ್ನ ಇದರ ಫ್ಲೈಯಿಂಗ್ ಓವರಾಲಲ್ಲಿ ಇಟ್ಕೊಂಡಿದ್ದೇನೆ ಅದನ್ನು. ಅದರಲ್ಲಿ ಏನಂತ ವಿಶೇಷವಾದ್ದೇನು ಬರೆದಿಲ್ಲ, ಸೇಮ್ ಅರೈಸ್ ಅವೇಕ್ ಸ್ಟಾಪ್ ನಾಟ್ ಟಿಲ್ ಯು ರೀಚ್ ದ ಗೋಲ್ ಅಂತ. ಬಟ್ ಐ ವಾಸ್ ರೆಡಿ ಟು ರಿಸೀವ್ ಇಟ್. It would have been a normal reading if I was not ready. Correct. So I was ready to receive it. ಅದು ಒಂದು ಅಂಶ. ಹಾಂ, ಇಟ್ ವಾಸ್ ಎ ಮೇಜರ್ ಸ್ಟೆಪ್ಪಿಂಗ್ ಸ್ಟೋನ್ ಅಂತ ಹೇಳಬೇಕು. ಆಮೇಲೆ ಇನ್ನೊಂದು ವಾರ ಒಬ್ಬರ ಹತ್ರ ರಿಟೈರ್ಡ್ ಕರ್ನಲ್ ಮತ್ತು ಈಸ್ ವೈಫ್, ದೇ ಯೂಸ್ ಟು ಟೇಕ್ ಕೋಚಿಂಗ್. ಈಸ್ ವೈಫ್ ವಾಸ್ ಎ ಸೈಕಾಲಜಿಸ್ಟ್, ಸೊ ಶಿ ಯೂಸ್ ಟು ಕವರ್ ದ ಸೈಕಾಲಜಿಸ್ಟ್ ಪಾರ್ಟ್, ಆ್ಯಂಡ್ ಕರ್ನಲ್ ವಾಸ್ ಕೋಚಿಂಗ್ ಅಬೌಟ್ ಅದರ್ ಥಿಂಗ್ಸ್. ಅವರು ಏನು ಹೇಳಿದ್ದು ಅಂದರೆ, you are trying to be someone else. Just be yourself. Okay? Just be yourself, because nobody is perfect. I am not perfect with so much of service in army. I am not perfect. So just be yourself. ಅದೊಂದು 2 ಅದು 2 ನಿಮಗೆ
because I was ready to receive these advices. I was searching, I was a seeker, I was searching for this. What is this? I am not able to make it ಅಂತೇಳಿ ಎರಡನೇ ಸರಿ ಯಶಸ್ವಿಯಾಗಿ ಪೈಲಟ್ ತರಬೇತಿಗೆ ಸೆಲೆಕ್ಷನ್ ಆದೆ. ಸೊ ಅದಾದಮೇಲೆ ಹೇಗಾಯಿತು ಸರ್? ಹಾಂ, ಸೊ ಅಲ್ಲಿ ಏನಾಗುತ್ತೆ ಅಂದರೆ ಪೈಲಟ್ ತರಬೇತಿಗೆ ಆಯ್ಕೆಯಾದವರು ಯಾರು ಯಾವ ಗ್ಯಾರಂಟಿನೂ ಕೊಡಲ್ಲ ನೀವು ಪಾಸ್ ಆಗ್ತೀರಿ ಅಂತೇಳಿ. ಯಾಕಂದರೆ ಇಟ್ ಈಸ್ ಬೇಸಿಕಲಿ ಕ್ವಶನ್ ಆಫ್ ಯುನೋ ಸೇವಿಂಗ್ ಪೀಪಲ್, ಸೇವಿಂಗ್ ಯುವರ್ ಸೆಲ್ಫ್ ಫಸ್ಟ್. ಹಾಂ, ಆ್ಯಂಡ್ ಇಫ್ ಯು ಕಾಂಟ್ ಮೇಕ್ ಇಟ್, ನೀವು ಯಾವ ಥರ ನೀವು ಬೇರೆ ಇದರಲ್ಲಿ ಒಳ್ಳೆ ವಿದ್ಯಾವಂತರಾಗಿರ್ಬೋದು, ರ್ಯಾಂಕ್ಸ್ ಹೋಲ್ಡರ್ಸ್ ಆಗಿರ್ಬೋದು, ಬಟ್ ಇದೊಂದು ಬೇಸಿಕಲಿ ಕೋಆರ್ಡಿನೇಷನ್. ಇಟ್ಸ್ ಎ ವೆರಿ ಸಿಂಪಲ್ ವಿಡಿಯೋ ಗೇಮ್ ಟೈಪೇ. ಈಗ ವಿಡಿಯೋ ಗೇಮ್ ಮಕ್ಕಳು ಅದೇನು ಓದ್ಕೊಂಡು ಹೋಗ್ತಾರೆ, ದೇ ಜಸ್ಟ್ ಟ್ರೈ ಇಟ್ ಆ್ಯಂಡ್ ದೇ ಗೆಟ್ ಇಟ್. ಸೊ ಆ ಥರವಾಗಿ ಇದು 3 ಹಂತದಲ್ಲಿ ನಡೆಯುತ್ತೆ. ಮೊದಲನೇದು ಬೀದರ್ನಲ್ಲಿ, ಏರ್ಫೋರ್ಸ್ ಸ್ಟೇಷನ್ ಬೀದರ್ನಲ್ಲಿ, ಇಟ್ ಇಸ್ ಎ ಪ್ರೊಪೆಲ್ಲರ್ ಏರ್ಕ್ರಾಫ್ಟ್, ಅಂದರೆ ವಾಟ್ ಯು ಕ್ಯಾನ್ ಸಿ ಗರಗರ ಅಂತ ಮುಂದುವರಿತಿರುತ್ತೆ. ಎರಡನೇದು ಜೆಟ್ ಏರ್ಫೋರ್ಸ್ ಅಕಾಡೆಮಿ, ಅದೇ ನಮ್ಮ ತವ್ರ ಮನೆ ಪೈಲಟ್ಗಳಿಗೆ ಏರ್ಫೋರ್ಸ್ ಅಕಾಡೆಮಿ ಹೈದರಾಬಾದಲ್ಲಿ. ಸೊ ದೆನ್ ಮೂರನೇದು ವೆನ್ ಯು ವಿ ಗೆಟ್ ಟ್ರೈಫರ್ಕೇಟೆಡ್ ಇಂಟು ಫೈಟರ್ಸ್, ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೆಲಿಕಾಪ್ಟರ್ಸ್. ಸೊ ಐ ಹ್ಯಾಡ್ ಸಮ್ issues with my medical, ಅವಾಗೇನು ಟೆಂಪರರಿ ಆಗಿತ್ತು. ಸೊ ದಟ್ಸ್ ವೈ ಐ ಡಿಂಟ್ ಗೋ ಟು ಫೈಟರ್ಸ್, ಬಿಕಾಸ್ ಮೇನ್ಲಿ ದೇ ಟೇಕ್ ಬಲ್ಕ್ ಆಫ್ ದ ಫೈಟರ್ಸ್. ಸೊ ಐ ಕೇಮ್ ಟು ಟ್ರಾನ್ಸ್ಪೋರ್ಟ್ಸ್. ಸೊ ಅಲ್ಲಿಂದ ನನ್ನ ಒಂದು ವೈಮಾನಿಕ ವೃತ್ತಿ ಜೀವನ ಪ್ರಾರಂಭ ಆಯಿತು. ಇಲ್ಲಿವರೆಗೂ ಸುಮಾರು ಒಂದು 14 ವಿವಿಧ ರೀತಿಯ ಏರೋಪ್ಲೇನ್ಗಳನ್ನ ಫ್ಲೈ ಮಾಡಿದೆ. 12,000 ಗಂಟೆಗಿನ್ನ ಜಾಸ್ತಿ ಫ್ಲೈಯಿಂಗ್ ಎಕ್ಸ್ಪೀರಿಯನ್ಸ್ ಇದೆ. ಸ್ಟಾರ್ಟಿಂಗ್ ಫ್ರಮ್ ಎಂಜಿನ್ಲೆಸ್ ಗ್ಲೈಡರಲ್ಲಿ ಎಂಜಿನ್ ಇರಲ್ಲ, ಏನಿರಲಿಲ್ಲ. ಯು ಆರ್ ಜಸ್ಟ್ ವೆಂಚ್ಡ್ ಇನ್ ಟು ಸ್ಕೈ, ದೆನ್ ಯು ಹ್ಯಾವ್ ಟು ಸ್ಲೋಲಿ ಡಿಸೆಂಡ್ ಆ್ಯಂಡ್ ಲ್ಯಾಂಡ್. ಫ್ರಮ್ ದೇರ್ ಟು ಏರ್ಬಸ್, ವಿಚ್ ಈಸ್ ದ ಮೋಸ್ಟ್ ಅಡ್ವಾನ್ಸ್ಡ್ ಏರೋಪ್ಲೇನ್ ಎನಿವೇರ್ ಇನ್ ದ ವರ್ಲ್ಡ್ ಟುಡೇ. ಸರ್, ಎಷ್ಟು ಚಾಲೆಂಜಸ್ ಇರುತ್ತೆ ಸರ್? ಅಂದರೆ ನೀವು 14 ಟೈಪ್ಸನ್ನು ಇದು ಮಾಡಿದ್ರಿ ಅಂತ ಹೇಳ್ತೀರಾ. ಸೊ ಎಷ್ಟು ಚಾಲೆಂಜಸ್ ಇರುತ್ತೆ? ಇವನ್ ಫಿಸಿಕಲ್ ಫಿಟ್ನೆಸ್ ವಿಚಾರದಲ್ಲಿ ಆಗಿರಬಹುದು, ಹೌದು, ಇವನ್ ಸಮಯ ಪ್ರಜ್ಞೆ ವಿಚಾರದಲ್ಲಿ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಎಷ್ಟು ಚಾಲೆಂಜಿಂಗ್ ಇರುತ್ತೆ ನೋಡಿ. ಪೈಲಟ್ಗೆ ಒಂದು ಮೊದಲನೇ ಮೈಲುಗಲ್ಲು ತರಬೇತಿಯಲ್ಲಿ ಏನು ಅಂದರೆ ಟು ಗೋ ಸೋಲೋ. ಹಾಂ, ನೀವೊಬ್ಬರೇ ಸೋಲೋ ಹೋಗಬೇಕು. ಇನ್ಸ್ಟ್ರಕ್ಟರ್ ಮೊದಲು ಒಂದು 7-8 ಸಾಟಿ ಅಂತ ಹೇಳ್ತೀವಿ. ಸಾಟಿನಲ್ಲಿ ಹಿ ವಿಲ್ ಟೀಚ್ ಯು ಆ್ಯಂಡ್ ಹಿ ವಿಲ್ ಮೇಕ್ ಯು ಲ್ಯಾಂಡ್, ಸಮ್ಟೈಮ್ಸ್ ವಿಲ್ ಬ್ಯಾಶ್ ಯು ಅಪ್ ಆ್ಯಂಡ್ ಆ ಥರ ಅಲ್ಲ. ಬಟ್ ಇಟ್ ಈಸ್ ಎ ವೆರಿ, ಅವ್ರಿಗೆ ಸಮಯ ಕೊಟ್ಟಿರೋದೇ ಒಂದು 8 ಸಾಟಿ ಅವ್ರ ಜೊತೆಗೆ. 9ನೇ ಸಾಟಿ ಅಥವಾ 10ನೇ ಸಾಟಿ ಯು ಹ್ಯಾವ್ ಟು ಗೋ ಅಲೋನ್. ಅದೇ ಒಟ್ಟಿಗೆ ಯಾರಾದ್ರೂ ಇದ್ದಾರೆ ಅಂತಂದ್ರೆ ಅವ್ರು ಏನ್ ಮಾಡ್ಲಿಲ್ಲ ಅಂದ್ರೆ ಒಂದು ಧೈರ್ಯ ಇರುತ್ತೆ. ಅಟ್ಲೀಸ್ಟ್ ಬಟ್ ಒಬ್ಬರೇ ಫಸ್ಟ್ ಟೈಮ್ ಹೋಗ್ತೀವಲ್ಲ, ಹೆಂಗಿತ್ತು ಸರ್ ಅದು? ಇಟ್ ಈಸ್ ವೆರಿ ಒಂಥರ ಭಾವನೆಗಳ ಒಂದು ಮಿಶ್ರಣ. ಎಕ್ಸೈಟ್ಮೆಂಟ್, ಓ ಐ ಮೇಡ್ ಇಟ್ ನೌ ಐ ಕ್ಯಾನಾಟ್ ಗೋ ಹೋಮ್ ಅಂತೇಳಿ ಅದು ಒಂದು. ಆಮೇಲೆ ಪಕ್ಕದ ಸೀಟೇ ನೋಡ್ತಾ ಇರಲಿಲ್ಲ, ಲೆಟ್ ಮಿ ಜಸ್ಟ್ ಕಾನ್ಸಂಟ್ರೇಟ್ ಇನ್ ಫ್ರಂಟ್ ಅಂತೇಳಿ. ಆಮೇಲೆ ದೊಡ್ಡದಾಗಿ ಸೆಲೆಬ್ರೇಷನ್ ಎಲ್ಲ ನಡೆಯುತ್ತೆ, ಎನಿಬಡಿ ಹೂ ಗೋ ಸೋಲೋ. ಸೊ ಈ ಥರ 14 ಸಲ ಸೋಲೋ ಹೋದಾಗಲೂ ಇದೇ ಎಕ್ಸೈಟ್ಮೆಂಟ್ ಎವ್ರಿ ಟೈಮ್. ಆ್ಯಂಡ್ ದಟ್ ಈಸ್ ದ ಓನ್ಲಿ ಯುನೀಕ್ನೆಸ್ ಆಫ್ ಬೀಯಿಂಗ್ ಎ ಪೈಲಟ್. ಎನಿ ಏರ್ಕ್ರಾಫ್ಟ್, ಈಗ ಬೋಯಿಂಗ್ ಇಂದ ಏರ್ಬಸ್ ಆಗಲಿ, ಏರ್ಬಸ್ಸಿಂದ ಮತ್ತೊಂದಕ್ಕಾಗಲಿ ಹೋದಾಗಲೂ ವೆನ್ ದಟ್ ಇನ್ಸ್ಟ್ರಕ್ಟರ್ ಹೂ ಇಸ್ ಟೀಚಿಂಗ್ ಯು, ಇಫ್ ಹಿ ಗೆಟ್ಸ್ ದಟ್ ಕಾನ್ಫಿಡೆಂಟ್, ಸರಿಯಪ್ಪ, ಹಿ ವಿಲ್ ಗೋ ಸೇಫ್ಲಿ ಲ್ಯಾಂಡ್, ಸೇವ್ ದೋಸ್ 180 ಪ್ಯಾಸೆಂಜರ್ಸ್ ಬಿಹೈಂಡ್ ಆ್ಯಂಡ್ ಸೇವ್ ಹಿಮ್ಸೆಲ್ಫ್. ಸೊ ಅದೆಲ್ಲ ಒಂದು ಕಾನ್ಫಿಡೆನ್ಸ್ ಬಂದಾಗಲೇ ಕಳಿಸ್ತಾರೆ, ಇಲ್ಲದಿದ್ದರೆ ಕಳಿಸಲ್ಲ. ಹಾಗಾಗಿ ಪೈಲಟ್ ತರಬೇತಿಯಲ್ಲಿ ಅಪ್ ಟು 25% ಪೀಪಲ್ ಗೆಟ್ ರಿಜೆಕ್ಟೆಡ್. They just have to go home, find alternate career or studies ಆ ಥರ. ಸೊ ಎವ್ರಿ ಡೇ ಯು ಆರ್ ಇನ್ ದಟ್ ಮೆಂಟಲ್ ದಿಸ್ ಥಿಂಗ್. ಮನೆಗೆ ಹೋದರೆ ಯಾರಿಗೆ ಹೆಂಗೆ ಮುಖ ತೋರಿಸೋದು, ಏನು ಹೇಳೋದು ಜನಗಳಿಗೆ ಅಂತೇಳಿ. ಎನಿವೇ ವಿ ಪಾಸ್ಟ್ ಆಲ್ ದ್ಯಾಟ್. ಅಲ್ಲಿಂದ ನಾನು ಯಲಹಂಕದಲ್ಲಿ ನಂದು ಟ್ರೈನಿಂಗ್ ಆಗಿದ್ದು. ಏರ್ಫೋರ್ಸ್ ಅಕಾಡೆಮಿಯಿಂದ ಯಲಹಂಕಕ್ಕೆ ಬಂದ್ವಿ. ಯಲಹಂಕದಿಂದ ದೆನ್ ಐ ವೆಂಟ್ ಟು ಅಲಹಾಬಾದ್.
ಅಲಹಾಬಾದಿಂದ ಜೋರ್ಹಾಟ್ ಅಂತೇಳಿ ಅಸ್ಸಾಮಲ್ಲಿ ಈಸ್ಟರ್ನ್ ಮೋಸ್ಟ್ ಇದು ದೇರ್ ವೇ ಯೂಸ್ ಟು ಡೂ ಲಾಟ್ ಆಫ್ ಮೌಂಟೇನ್ ಫ್ಲೈಯಿಂಗ್. ಹಾಂ, ಮೊದಲೆಲ್ಲ ಅರುಣಾಚಲ್ ಪ್ರದೇಶದಲ್ಲಿ ಈ ಥರ ಈಗಿನ ಥರ ರೋಡ್ಗಳಿರಲಿಲ್ಲ. ಎವ್ರಿಥಿಂಗ್ ವರ್ ಸಪ್ಲೈಡ್ ಥ್ರೂ ಏರೋಪ್ಲೇನ್ಸ್. ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಅಷ್ಟು ಇರಲಿಲ್ಲ. ಯಾಕಂದರೆ ಆವಾಗಿನ ಒಂದು ರಾಜಕೀಯ ಮನಸ್ಥಿತಿ ಏನು ಅಂದರೆ ಡೋಂಟ್ ಡೆವಲಪ್ ದಿ ಬಾರ್ಡರ್ಸ್, ಅದರ್ವೈಸ್ ಚೈನೀಸ್ ವಿಲ್ ಕಮ್, ಆ ಥರ ಒಂದು ಡಿಫೀಟಿಸ್ಟ್ ಆ್ಯಕ್ಟಿ. ಸೊ ಅವಾಗ ಏನು ಮಾಡ್ತಿದ್ವಿ ಅಂದರೆ ನಾಟ್ ಓನ್ಲಿ ಆರ್ಮಿ, ಈವನ್ ಅರುಣಾಚಲ್ ಪ್ರದೇಶದ ಪ್ರಜೆಗಳಿಗೂ we used to give them supplies, we used to take them as passengers and we used to land. ಅಲ್ಲೇನು ಅಂದರೆ ಲ್ಯಾಂಡಿಂಗ್ ಏರ್ಪೋರ್ಟ್ಗಳೇನಿರ್ತಿರಲಿಲ್ಲ, ಒಂದು ಬೆಟ್ಟನ ಕೆತ್ತಿಬಿಡೋರು, ಕೆತ್ತಿ ಅದ್ರ ಮೇಲೆ ಕಬ್ಬಿಣದ ಶೀಟ್, ಸೊ ವಿ ಟು ಲ್ಯಾಂಡ್ ಆನ್ ದಟ್ ಶೀಟ್. ಸೊ ದೆನ್ ಸಪ್ಲೈ ಡ್ರಾಪ್ಗಳಿಗೆ ಅವ್ರಿಗೆ ಬೇಕಾದ ಎಲ್ಲ ರಾಷನ್ ಆ್ಯಂಡ್ ವೆಜಿಟೇಬಲ್ಸ್, ಫ್ರೂಟ್ಸ್. ಇನ್ಫ್ಯಾಕ್ಟ್ ಅಟ್ ಸಮ್ ಟೈಮ್ ಮೇಕೆ ಕುರಿಗಳಿಗೂ ಪ್ಯಾರಾಶೂಟ್ ಕಟ್ಟಿ ಇಳಿಸ್ತಾ ಇದ್ವಿ. ದಟ್ ಈಸ್ ನಮ್ಮ ಸೈನಿಕರಿಗೆ ಬೇಕಲ್ವಾ. ಸೊ ಅದೇ ಸಮಯದಲ್ಲಿ ನಮ್ಮದು ಶ್ರೀಲಂಕಾದ ಆಪರೇಷನ್ ಶುರುವಾಯಿತು, ಶಾಂತಿ ಪಡೆ, ಇಂಡಿಯನ್ ಪೀಸ್ ಕೀಪಿಂಗ್ ಫೋರ್ಸ್ ಅಂತೇಳಿ. ದೆನ್ ವಿ ವರ್ ಸೆಂಟ್ ಫಾರ್ 1 month ಅಟ್ ಎ ಸ್ಟ್ರೆಚ್. ಈ ಥರ ಒಂದು 3-4 ಸಾರಿ ಹೋಗಿ ಬರೋದು ಅದನ್ನು ಆಪರೇಷನ್ ಪವನ್ ಅಂತ ಹೇಳಿ ಕರೆಯೋರು. ಸೊ ವಿ ವರ್ ವೆರಿ ಬ್ಯುಸಿ ಫ್ಲೈಯಿಂಗ್ 2 times ಟು ಶ್ರೀಲಂಕಾ. ವಿ ವರ್ ಬೇಸ್ಡ್ ಇನ್ ತಾಮ್ರಮ್ ಅಂತೇಳಿ ಒಂದು ಚೆನ್ನೈನಲ್ಲೇ, ಇಟ್ ಈಸ್ ಪ್ಯೂರ್ಲಿ ಏರ್ಫೋರ್ಸ್ ಏರೋಡ್ರಮ್. ಸೊ ಅಲ್ಲಿಂದ ಶ್ರೀಲಂಕಾಕ್ಕೆ ಹೋಗೋದು ಬರೋದು ಈ ಥರ. ಕೆಲವು ಸರಿ ತುಂಬ ಬೇಜಾರಾಗೋದು, ಯಾಕಂದರೆ ಹೂಸ್ ವಾರ್ ಆರ್ ವಿ ಫೈಟಿಂಗ್, ವೈ ಆರ್ ಅವರ್ ಪೀಪಲ್ ಡೈಯಿಂಗ್. ಹಾಂ, ಯಾಕಂದರೆ ಇಟ್ ವಾಸ್ ಎ ವೆರಿ ರಾಂಗ್ ಪೊಲಿಟಿಕಲ್ ಡಿಸಿಷನ್ ಟೇಕನ್ ಅಟ್ ದಟ್ ಟೈಮ್ ಆ್ಯಂಡ್ ವಿ ವರ್ ಪೇಯಿಂಗ್ ದ ಪ್ರೈಸ್ ಫಾರ್ ಇಟ್. ಸೊ ಒಂದಿಷ್ಟು ಉತ್ಸಾಹನೂ ಇರೋದು, ವಿ ಆರ್ ಗೋಯಿಂಗ್ ಟು ಅ ಫಾರಿನ್ ಕಂಟ್ರಿ ಅದು ಇದು ಅಂತೇಳಿ. ಬಟ್ ವೆಲ್ ರಿಟರ್ನಿಂಗ್, ವೆನ್ ಇಫ್ ದರ್ ಇಸ್ ಎ ಡೆಡ್ ಬಾಡಿ ಆನ್ ಬೋರ್ಡ್, ದೆನ್ ಇಟ್ ವಾಸ್ ವೆರಿ ಡಿಸ್ಟರ್ಬಿಂಗ್. ಸೊ ಅದ್ರ ನಡುವೆ ಇನ್ನೊಂದು ಇದು ಅವಘಡನೂ ಆಯಿತು ಮಾಲ್ಡೀವ್ಸ್ನಲ್ಲಿ. ಮಾಲ್ಡೀವ್ಸ್ ವಾಸ್, ಅಲ್ಲಿ ಏನು ಸೈನ್ಯ ಅಂತ ಏನೂ ಇಲ್ಲ. ಆಪರೇಷನ್ ಕ್ಯಾಕ್ಟಸಲ್ಲಿ ವಿ ವರ್ ಒನ್ ಫೈನ್ ಡೇ ನಾನು ಅಂಡಮಾನ್ ನಿಕೋಬಾರ್ಗೆ ಹೋಗ್ಬರ್ಬೇಕಾಗಿತ್ತು. ಸೊ ಬೆಳಗ್ಗೆ ಹೋಗಿದ್ವಿ ಅಂಡಮಾನ್ ಪೋರ್ಟ್ ಬ್ಲೇರಲ್ಲಿ ಒಂದ್ಸರಿ ಲ್ಯಾಂಡಿಂಗ್, ಮತ್ತು ಏರ್ಫೋರ್ಸಿಂದೇ ಒಂದು ಪ್ರೈವೇಟ್ ಏರ್ಪೋರ್ಟ್ ಇದೆ ಕಾರ್ನಿಕೋಬಾರ್ ಅಂತೇಳಿ. ಸೊ ಅಲ್ಲಿ ಲ್ಯಾಂಡ್ ಮಾಡಿಬಿಟ್ಟು ವಾಪಸ್ ಬರೋ ಅಷ್ಟೊತ್ತಿಗೆ ನಮಗೆ ಮೆಸೇಜ್ ಬಂತು, ಯು ಹ್ಯಾವ್ ಟು ಗೋ ಟು ಆಗ್ರಾ ಇಮಿಡಿಯೇಟ್ಲಿ ಅಂತೇಳಿ. ನಾವೆಲ್ಲ ಪ್ಯಾಕ್ ಮಾಡ್ಕೊಂಡು ಹೋದ್ವಿ. ಅಲ್ಲಿ ಯಾರಿಗೂ ಗೊತ್ತಿರಲಿಲ್ಲ ಎಲ್ಲಿಗೆ ಹೋಗ್ತಿದ್ದೀವಿ ಅಂತೇಳಿ. ಯಾರೋ ಹೇಳಿದರು ಮಾಲ್ಡೀವ್ಸ್ ಅಂತ ಒಂದು ಕೇಳ್ಬಂತು. ಮಾಲ್ಡೀವ್ಸ್ ಎಲ್ಲಿದೆ ಏನು ಕತೆ ಅಂತ. ಆವಾಗ ನಾವು ಟೂರಿಸ್ಟ್ ಮ್ಯಾಪ್ಗಳು ಅವೆಲ್ಲ ನೋಡಿದ್ದು. ಸೊ ವಿ ಹ್ಯಾಡ್ ನೋ ಕ್ಲೂ ವೆನ್ ವಿ ವೆಂಟ್. ಸರ್, ಅಂದರೆ ಆಗ ನೀವು ಇರುವಂಥ ಸಂದರ್ಭದಲ್ಲಿ ಅಂದರೆ ಗೌರ್ಮೆಂಟ್ ಕಡೆಯಿಂದ ಅಷ್ಟು ಸಪೋರ್ಟ್ ಇರಲಿಲ್ವ, ಅಸಿಸ್ಟೆನ್ಸ್ ಇರಲಿಲ್ವ? ಅಂದರೆ ಈ ನಿಮಗೆ ಈ ರೀತಿಯಾಗಿ ಮಾಡಬೇಕು ಅಥವಾ ಒಂದು ಸಪೋರ್ಟಿವ್ ಆಗಿ ನಿಂತಿರಲಿಲ್ವ ಏನು ಅಂತ? ನೋಡಿ, ಆಗಿನ ಒಂದು ಪರಿಸ್ಥಿತಿಯೇ ಬೇರೆ ಇತ್ತು, ಈಗಿನ ಪರಿಸ್ಥಿತಿಯೇ ಬೇರೆ ಇದೆ. ಹೇಗೆ ಅಂದರೆ ನಾನು ರಾಜಕೀಯ ನಾಯಕತ್ವದಿಂದ ಪ್ರಾರಂಭ ಮಾಡ್ತೀನಿ. ಹಾಂ, ಸೊ ಇದು ಈ ಒಂದು ನಿರ್ಧಾರನೂ ಅಷ್ಟೇ. ನಮಗೇನೂ ಗೊತ್ತಿರಲಿಲ್ಲ, ನಾವು ರೆಡಿ ಇರಲಿಲ್ಲ. ಮಾಲ್ಡೀವ್ಸ್ ಎಲ್ಲಿದ್ದಾನೆ ಅಂತಲೂ ಗೊತ್ತಿಲ್ಲ. ಸೊ ಐ ವಾಸ್ ಟೋಲ್ಡ್ ಕ್ಯಾರಿ ಆನ್. ಬಟ್ ಲಕಿಲಿ ಐ ಕ್ಯಾರಿಡ್ ಸಮ್ 40 journalists, ಇನ್ಕ್ಲೂಡಿಂಗ್ ಸಮ್ ಫಾರಿನ್ ಜರ್ನಲಿಸ್ಟ್. ಸೊ ಅದು ವೈಡ್ ಪಬ್ಲಿಸಿಟಿ ಕೊಡಬೇಕು ಅದಕ್ಕೆ ಅಂಥೇಳಿ. ಸೊ ದೆರ್ ವಾಸ್ ಒನ್ ಜಾಪನೀಸ್ ಜರ್ನಲಿಸ್ಟ್, ಹೀ ಗೇವ್ ಅಸ್ ಆಲ್ ದ ಮ್ಯಾಪ್ಸ್. ನಮಗೆ ಅಫ್ಕೋರ್ಸ್ ನಮ್ಮ ನ್ಯಾವಿಗೇಟರ್ಗಳೆಲ್ಲ ಪ್ರೋಗ್ರಾಮ್ ಮಾಡಿರ್ತದೆ ಅದು ಕಂಪ್ಯೂಟರ್ಗಳನ್ನ. ಬಟ್ ಟು ಬಿ ಅವೇರ್ ಇನ್ನೂ ಏನಿದೆ ಇನ್ ಕೇಸ್. ಪ್ರತಿಯೊಂದು ಲ್ಯಾಂಡಿಂಗ್ ಟೈಮಲ್ಲೂ ವಿ ಕ್ಯಾಲ್ಕುಲೇಟ್ ವಿಚ್ ಈಸ್ ಅವರ್ ಆಲ್ಟರ್ನೇಟ್ ಏರೋಡ್ರಮ್. ವಿ ಆಲ್ವೇಸ್ ಕೇರ್ ಫಾರ್ ಸಮಥಿಂಗ್ ಗೋಯಿಂಗ್ ರಾಂಗ್ ಆ್ಯಂಡ್ ವಿ ಹ್ಯಾವ್ ಟು ಫೈಂಡ್. ಸೊ ಲಾಸ್ಟ್ ಮಿನಿಟಲ್ಲಿ ಅದು ಸರ್ಚ್ ಮಾಡೋಕ್ಕಾಗಲ್ಲ, ಅಷ್ಟೊಂದು ಇಂಧನೂ ಇರಲ್ಲ. ಸೊ ಇದನ್ನೆಲ್ಲ ಮೊದಲೇ ಪ್ಲ್ಯಾನ್ ಮಾಡಬೇಕಾಗಿತ್ತು. ಸೊ ಅದೊಂದಿಷ್ಟು ಇನ್ಫಾರ್ಮೇಷನ್ ಎಲ್ಲ ಸಿಕ್ತು. ಅದು 2 ದಿವಸದ ಕಾರ್ಯಾಚರಣೆ ಅಷ್ಟೇ. ನಾವು ಹೋದ ಕೂಡಲೇ ಒಂದಿಬ್ಬರು ಗಾಯಾಳುಗಳನ್ನ ನಮಗೆ ಇದನ್ನ ತ್ರಿವೇಂದ್ರಮ್ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಂತ ಹೇಳಿದರು. ಕರ್ಕೊಂಡು ಬಂದು ಮತ್ತು ನೆಕ್ಸ್ಟ್ ಡೇ ಹೋದ್ವಿ. ಅವ್ರನ್ನ ವಾಪಸ್ ಕರ್ಕೊಂಡು ಬಂದು ನಾವು ಡೆಲ್ಲಿಗೆ ಕರ್ಕೊಂಡು ಬಂದ್ವಿ. ಆಮೇಲೆ ಡೆಲ್ಲಿಯಿಂದ ಮಾಲ್ಡೀವ್ಸ್ಗೆ ಹೋಗೋಕ್ಕೆ ನಾವು ಬೆಂಗಳೂರಲ್ಲಿ ಮಧ್ಯ ಇಳಿದು ಇಂದನ ಯಾರ ಹತ್ರನೂ ಪಾಸ್ಪೋರ್ಟ್ ಇಲ್ಲ, ವೀಸಾ ಇಲ್ಲ, ಏನೂ ಇಲ್ಲ. ಆ್ಯಂಡ್ ಸೀಕ್ರೆಟ್ ಮಿಷನ್, ಯಾರಿಗೂ ಹೇಳೋಗಿಲ್ಲ. ATCಗೆ ಹೇಳ್ಬೇಕಲ್ಲ, ವಾಟ್ ಈಸ್ ಯುವರ್ ಡೆಸ್ಟಿನೇಷನ್ ಅಂತ ಈಗ ಹೇಳಿದ್ರೆ.
ಸೊ ವಿ ಜಸ್ಟ್ ಸೆಡ್ ವಿ ಆರ್ ಗೋಯಿಂಗ್ ಅಪ್ ಟು ತ್ರಿವೆಂಡ್ರಮ್, ಆಮೇಲೆ ಗೊತ್ತಿಲ್ಲ. ಆ ಥರ ಒಂದಿಷ್ಟು ರಹಸ್ಯವಾಗಿ ಇದು ಕಾರ್ಯಾಚರಣೆ ನಡೀತು. ಸೊ ಇದು ನಡೆದಿದ್ದು ಸುಮಾರು ಟೈಮ್ ಲೈನ್ ಹೇಳಬೇಕು ಅಂದರೆ ಅಪ್ ಟು 1991ವರೆಗೂ. ಫ್ರಮ್ 87 ವಿ ಕೆಪ್ಟ್ ಅವರ್ ಟ್ರೂಪ್ಸ್ ಇನ್ ಶ್ರೀಲಂಕಾ. ಸೊ ಅಲ್ಲಿಂದ ಬಂದಮೇಲೆ ಮತ್ತೆ ಬ್ಯಾಕ್ ಟು ನಾರ್ಮಲ್ ಲೈಫ್ ವಾಸ್. ಆಗ್ರಾಕ್ಕೆ ಬಂದೆ. ಆಗ್ರಾದಿಂದ ದೆನ್ ಐ ಗಾಟ್ ಪೋಸ್ಟೆಡ್ ಟು ಭುಜ್ ಅಂತ ಗುಜರಾತಲ್ಲಿ. ಸೊ ಅಲ್ಲಿ ಆ್ಯಸ್ ಎ ಮಿಸೈಲ್ ಕಮಾಂಡರ್. ನಾವು ಐ ವಾಸ್ ಕೆಪ್ಟ್ ಅವೇ ಫ್ರಮ್ ಏರೋಪ್ಲೇನ್ಸ್ ಫಾರ್ ಒನ್ ಟೈಮ್. ದೆನ್ ಐ ಬಿಕೇಮ್ ಎ ಮಿಸೈಲ್ ಕಮಾಂಡರ್. ಸೊ ಅಂದರೆ ಏನಿರುತ್ತೆ ಸರ್ ನಿಮ್ಮದು ರೋಲ್? ಅಲ್ಲಿ ನೋಡಿ, ಈಗ ನೀವು ಆಕಾಶ್ ಅಂತ ಕೇಳಿದಿರಲ್ಲ, ಎಸ್, ಹಾಂ, ಆಕಾಶ್ ಮಿಸೈಲ್ ಪಿಕ್ಚರ್ಗಳು ನೋಡ್ಬೋದು. 4 ಮಿಸೈಲ್ಗಳನ್ನ ಹಿಂಗೆ ಲಾಂಚರ್ಗಳ ಮೇಲೆ ಸೇರಿಸಿದೆ. ಸೊ ಅದೇ ಥರ ಮಿಸೈಲ್ ಇಟ್ ವಾಸ್ ಕಾಲ್ಡ್ ಪಿಚೋರಾ ಆರ್ SAM-3, ಸರ್ಫೇಸ್ ಟು ಏರ್ ಮಿಸೈಲ್ 3. ಅದರದ್ದು ಬೇಸಿಕಲಿ ಈ ರಷ್ಯನ್ ಮೇಡ್ ಮಿಸೈಲ್ಗಳಿರ್ಬೋದು, ಏರೋಪ್ಲೇನ್ಗಳು, ಅವಕ್ಕೆಲ್ಲ ನದಿನ ಹೆಸರು ಕೊಡ್ತಾರೆ. ಈಗ ಬ್ರಹ್ಮೋಸ್ ಅಂದರೆ ಬ್ರಹ್ಮಪುತ್ರ ಪ್ಲಸ್ ಮಾಸ್ಕೋ. ಬ್ರಹ್ಮಪುತ್ರ ನಮ್ಮ ನದಿ, ಮಾಸ್ಕೋದು ರಷ್ಯನ್ ನದಿ. ಸೊ ಇವೆರಡು ಜಂಟಿ ಕಾರ್ಯಾಚರಣೆಯಲ್ಲಿ ಬ್ರಹ್ಮೋಸ್ ಮಿಸೈಲನ್ನು ಇವರು ಇದು ಮಾಡಿದರು. ಆವಾಗ ನನಗೆ ಮಿಸೈಲ್ಗಳ ಬಗ್ಗೆ ಒಂದಿಷ್ಟು ಪರಿಚಯ ಆಯಿತು. ಇಟ್ ಇಸ್ ವೆರಿ, ಈಗ ಆಪರೇಷನ್ ಸಿಂಧೂರ್ನಲ್ಲಿ ನಡೆದಿದ್ದು ಓದಿದರೆ ವಾಟ್ ಎ ಫ್ಯಾಂಟಾಸ್ಟಿಕ್ ಚೇಂಜ್. ಆವಾಗ ಈಗ ನೋಡಿ ಏನಾಗುತ್ತೆ ಅಂದರೆ, ಈಗ ಆಪರೇಷನ್ ಸಿಂಧೂರ್ ಬಗ್ಗೆನೇ ಹೆಂಗೆ ಕಾರ್ಯಾಚರಣೆಗಳು ನಡೀತವೆ ಅಂದರೆ, ಈಗ ಗೊತ್ತಾಯಿತು ಪಹಲ್ಗಾಮಲ್ಲಿ ಇದೊಂದು ಅವಘಡ ಆಗಿದೆ. ಆ ಅವಘಡದ ನಂತರ ಪಾಕಿಸ್ತಾನ ಒಂದಿಷ್ಟು ಎಚ್ಚರಿಕೆ ವಹಿಸುತ್ತೆ, ಅಥವಾ ಅವರು ಮತ್ತೊಂದು ಏನೋ ಭಾರತದ ಕಾರ್ಯಾಚರಣೆ ನಿರೀಕ್ಷಿಸಿರಬಹುದು, ಅಥವಾ ಅವರೇ ಫಸ್ಟ್ ಅಟ್ಯಾಕ್ ಮಾಡಬಹುದು. ಸೊ ಹಾಗಾಗಿ ಅವರಿಗೊಂದು ಬಂಡ ಧೈರ್ಯ ಇತ್ತು, ಚೀನಾದ ಸಪೋರ್ಟ್ ಇದೆ ನಮಗೆ, ಟರ್ಕಿಯಿಂದ ನಮಗೆ ಡ್ರೋನ್ಗಳು ಬರ್ತವೆ ಅಂತೇಳಿ. ಇದು ಹೆಂಗಾಗುತ್ತೆ ಅಂದರೆ, ಯಾವಾಗ ಪರಿಸ್ಥಿತಿ ಸ್ವಲ್ಪ ಹದಗೆಟ್ಟು ಇನ್ನೇನು ಆಕ್ರಮಣ ಆಗಬಹುದು ಅಂತ ಒಂದು ನಿರೀಕ್ಷೆ ಇದ್ದಾಗ, ಸಪೋಸ್ ಒಂದು ಸಿನಾರಿಯೋ, ಆ ಸಿನಾರಿಯೋದಲ್ಲಿ ಏನಂದರೆ ಸುಮಾರು 10 ಪಾಕಿಸ್ತಾನಿ ಯುದ್ಧ ವಿಮಾನಗಳು ನಮ್ಮ ಗಡಿ ಪ್ರದೇಶ ಕಡೆಗೆ ಬರ್ತಿದ್ದೇವೆ ಅಂತ ಇಟ್ಕೊಳ್ಳೋಣ. ನಮ್ಮ ಯುದ್ಧ ವಿಮಾನಗಳು ಅಷ್ಟೊತ್ತಿಗಾಗಲೇ ಆಪರೇಷನಲ್ ರೆಡಿನೆಸ್ ಪ್ಲ್ಯಾಟ್ಫಾರ್ಮ್, ಅಂದರೆ ವಿತಿನ್ 2 minutes ಆಫ್ ಸ್ಕ್ರಾಂಬಲ್ ಅಂತ 3 ಸರಿ ಆದೇಶ ಬಂದ್ಕೊಳ್ಳಿ, ವಿತಿನ್ 2 minutes ದೇ ಹ್ಯಾವ್ ಟು ಬಿ ಇನ್ ದ ಸ್ಕೈ. ದೆನ್ ದೇ ವಿಲ್ ಬಿ ಗೈಡೆಡ್ ಬಿಹೈಂಡ್ ದಿಸ್. ಸೊ ಇವರಿಗೂ ಗಸ್ತು ಹೊಡಿತಾ ಇರ್ತಾರೆ ಗಡಿ ಪ್ರದೇಶದಲ್ಲಿ ಒಂದು 45 minutes 50 minutesವರೆಗೂ. ದೆನ್ ಆಫ್ಟರ್ 50 minutes ಅನದರ್ 2 pairs ಆಫ್ ಏರ್ಕ್ರಾಫ್ಟ್ಸ್ ವಿಲ್ ಗೋ. ಸೊ ಇಟ್ ಈಸ್ ಕಂಟಿನ್ಯೂಸ್. ಇದನ್ನು ಕಾಂಬ್ಯಾಟ್ ಏರ್ ಪೆಟ್ರೋಲಿಂಗ್ ಅಂತಾರೆ. ವಾಟ್ ಪೆಟ್ರೋಲಿಂಗ್ ವಿ ಡೂ ಆನ್ ಗ್ರೌಂಡ್, ಇಟ್ ಈಸ್ ಇನ್ ದಿ ಏರ್. ಆ 10 ವಿಮಾನಗಳಲ್ಲಿ ಬಹುಶಃ 2 ವಿಮಾನಗಳಲ್ಲಿ ಎಂಗೇಜ್ ಮಾಡಿಬಿಟ್ರು ಅಂತ ಇಟ್ಕೊಳ್ಳಿ, ಇನ್ನು 8 ವಿಮಾನಗಳು ನುಸುಳ್ಕೊಂಡು ಬರ್ತವೆ. ದೆನ್ ದೇರ್ ಇಸ್ ಎ ಮಿಸೈಲ್ ಸಿಸ್ಟಮ್ ಕಾಲ್ಡ್ ಬರಾಕ್ 8. ಅದು ಇಸ್ರೇಲ್ ಮತ್ತು ಭಾರತದ ಜಂಟಿ ಕಾರ್ಯಾಚರಣೆಯಲ್ಲಿ ಮಾಡಿರೋದು. ಅದರದ್ದು ರೇಂಜ್ ಎಷ್ಟಿರುತ್ತೆ ಅಂದರೆ 80 ಕಿಲೋಮೀಟ್ರ್ವರೆಗೂ, ಎನಿಥಿಂಗ್ ದಟ್ ಕಮ್ಸ್. ಅದಕ್ಕಿಂತ ಮುಂಚೆ ಈಗ ಆ್ಯಡ್ ಆಗಿರೋದು ರಷ್ಯನ್ S-400 ಅಂತ. ಅದು ಒಂದು ವಾಯು ರಕ್ಷಣಾ ಇದರಲ್ಲಿ ಈ ವಿದ್ಯಮಾನಗಳ ನಂತರ ಬರೋದೇ S-400. 400 ಯಾಕೆ ಅಂದರೆ ಇಟ್ ಕ್ಯಾನ್ ಕಿಲ್, ದ ಮಿಸೈಲ್ ಕ್ಯಾನ್ ಕಿಲ್ ಎನ್ ಏರ್ಕ್ರಾಫ್ಟ್ at 400 kilometers. ಆಪರೇಷನ್ ಸಿಂಧೂರದಲ್ಲಿ ಬಹಳ ಸುದ್ದಿ ಮಾಡಿದ್ದಾರೆ. ಬಟ್ ಜಾಸ್ತಿ ಬಳಕೆ ಆಗಿದ್ದು ಆಕಾಶ್. ನಮ್ಮದೇ ಆಕಾಶ್. ಇದನ್ನು ಅದರ ಸೃಷ್ಟಿಕರ್ತ ಬೆಂಗಳೂರಿನ ಒಬ್ಬ ವಿಜ್ಞಾನಿ ಪ್ರಹ್ಲಾದ್ ರಾವ್ ಅಂತೇಳಿ. ಆಕಾಶ್. ಸೊ ಇಟ್ ಈಸ್ ಮಚ್ ಇನ್ ಡಿಮ್ಯಾಂಡ್, ಎಸ್ಪೆಷಲಿ ಆಫ್ಟರ್ ಆಪರೇಷನ್ ಸಿಂಧೂರ್. ಈಗಾಗಲೇ ನಾವು ಇದಕ್ಕೆ ಅರ್ಮೇನಿಯಾಕ್ಕೆ ಕೊಟ್ಟಿದ್ದೀವಿ ಸಮ್ 15 ಸ್ಕ್ವಾಡ್ರನ್ಸ್ ಅರ್ಮೇನಿಯಾಕ್ಕೆ ಕೊಟ್ಟಿದ್ದೀವಿ. ಎಸ್, ಎಕ್ಸಾಕ್ಟ್ಲಿ. ಯಾಕಂದ್ರೆ ಆಪರೇಷನ್ ಸಿಂಧೂರ್ ಅನ್ನುವಂಥದ್ದು ಕೇವಲ ನಮ್ಮದು ಪ್ರತೀಕಾರ ಅಂತ ಆಗಿರಲಿಲ್ಲ. ಮೇಡ್ ಇನ್ ಇಂಡಿಯಾ ಅನ್ನುವಂಥದ್ದು ಅಥವಾ ಆತ್ಮನಿರ್ಭರ ಭಾರತ ಅನ್ನುವಂಥದ್ದನ್ನ ಇಡೀ ವಿಶ್ವಕ್ಕೆ ಒಂದು ಪಸರಿಸುವಂಥದ್ದು, ಅಂದ್ರೆ ನಾವು ನಾವೇ ಮಾಡಬಹುದು ಅನ್ನುವಂಥದ್ದನ್ನ ತೋರಿಸಿಕೊಟ್ಟದ್ದು. ಈಗ ನೋಡಿ, ಸೈನ್ಯದ ಹಿನ್ನೆಲೆಯಿಂದ ಬಂದವನು, ವಾಯು ರಕ್ಷಣಾ ವ್ಯವಸ್ಥೆ ಪರಿಚಿತವಾಗಿದ್ದವನು, ನನಗೆ ಇದು ಸರ್ಪ್ರೈಸ್. ಓ ಮೈ ಗಾಡ್, ದಿಸ್ ಇಸ್ ಆಲ್ ಹ್ಯಾಪನಿಂಗ್. ಸೊ ಎಸ್, ನಿಮಗೆ ಆಪರೇಷನ್ ಸಿಂಧೂರದಲ್ಲಿ ಬಳಕೆ ಮಾಡಿದಂತಹ ಕೆಲವು ಇಕ್ವಿಪ್ಮೆಂಟ್ಸ್ ಆಗಿರ್ಬೋದು ಅಥವಾ ಇವೆಲ್ಲವನ್ನ ನೋಡಿದಾಗ ನಿಮಗೆ ಎಷ್ಟು ಡಿಫ್ರೆನ್ಸ್ ಅಂತ ಅನ್ಸುತ್ತೆ ಸರ್? ನಾನಿರುವಾಗ ಹಂಗಿತ್ತು, ಈಗ ಹೀಗಿದೆ ಅನ್ನುವಂಥದ್ದು.
ನನಗೆ ಅನ್ಸೋದು ಏನು ಗೊತ್ತಾ, ನಾನಿದ್ದಾಗ ಯಾಕೆ ಹೀಗಿರಲಿಲ್ಲ. ಸೊ ಇದು ತುಂಬ ಡಿಫ್ರೆನ್ಸ್ ಇದೆ ಆ್ಯಂಡ್ ಆಲ್ ದಿಸ್ ಇಸ್ ಹ್ಯಾಪನಿಂಗ್. ಇದು ತೆರೆಮರೆಯಲ್ಲಿ ಆಗ್ತಿರೋ ಕೆಲಸ, ಜಾಸ್ತಿ ಪಬ್ಲಿಸಿಟಿ ಕೊಡೋಕೆ ಹೋಗಲ್ಲ. DRDO ಆಗಲಿ BEL ಆಗಲಿ ನಮ್ಮ ಇದರಲ್ಲೇ ಇರೋ ಒಂದು ವ್ಯವಸ್ಥೆಯಲ್ಲಿ ಈಗ ಇಟ್ ಈಸ್ ಶೋನ್ ಟು ದ ವರ್ಲ್ಡ್ ಆಸ್ ಎ ಟೆಕ್ನಾಲಜಿಕಲ್ ಡೆಮಾನ್ಸ್ಟ್ರೇಷನ್. ಪ್ರಪಂಚಕ್ಕೆ ಗೊತ್ತಾಗಿದೆ ಹಿಂಗೂ ಇರುತ್ತೆ ಅಂತೇಳಿ. ಈಗ ನೋಡಿ, ಈಗ ಪೋಸ್ಟ್ ಆಪರೇಷನ್ ಸಿಂಧೂರ ನಂತರ ಕಾರ್ಯಾಚರಣೆ ನಡೆದು 36 ಗಂಟೆ, 3.5 ದಿವಸ. ಮೊದಲು ನಾವೆಲ್ಲ ನಮ್ಮ ಅಕಾಡೆಮಿ ಪಠ್ಯಪುಸ್ತಕಗಳಲ್ಲಿ ವಾರ್ ಸ್ಟಡೀಸ್ ಅಂತ ಒಂದು ಪುಸ್ತಕ, ಅದರಲ್ಲಿ ಇರ್ತಿದ್ದೇ ಬರೀ ಇಸ್ರೇಲ್ ವಾರ್ಗಳ ಬಗ್ಗೆ. 6 days ವಾರ್, ಯೋಮ್ ಕಿಪ್ಪರ್ ವಾರ್, ಸಿರಾಕ್ ರೇಡ್, ಅದು ಆ ಥರ ಇರ್ತದೆ. ನೌ ದಿಸ್ ವಾರ್ ವಾಟ್ ವಿ ಡಿಡ್ will be in the syllabus of many military colleges. ಸೊ ನಮ್ಮ ನೆಕ್ಸ್ಟ್ ಫ್ಯೂಚರ್ ಹೆಂಗೆ ಅಂತ ಹೇಳ್ತೀರಾ ಸರ್? ಯಾಕಂದ್ರೆ ಆಪರೇಷನ್ ಸಿಂಧೂರದ ಮೂಲಕ ಬಹಳಷ್ಟು ತೋರಿಸ್ಕೊಟ್ಟಿದ್ದೀವಿ ನಾವು. ಸೊ ಹೇಗಿರ್ಬೋದು ಸರ್? ಅಂದ್ರೆ ಇಷ್ಟು ವರ್ಷ ನಾವು ಕೇವಲ ಇಂಪೋರ್ಟ್ ಮಾಡ್ತಾ ಇದ್ವಿ, ಅಂದ್ರೆ ಇವತ್ತು ನಾವು ಎಕ್ಸ್ಪೋರ್ಟ್ ಮಾಡೋ ಮಟ್ಟಕ್ಕೆ ನಿಂತಿದ್ದೀವಿ ಅಂತ ಹೇಳಿದ್ರೆ ನೋಡಿ, ಲೆಟ್ಸ್ ಟೇಕ್ ಬೇಸ್ ಲೈನ್ ಆಫ್ ಕಾರ್ಗಿಲ್ ವಾರ್. ಕಾರ್ಗಿಲ್ ವಾರಲ್ಲಿ ಏನಾಯಿತು ಅಂದರೆ, ವಿ ವರ್ ಫಸ್ಟ್ಲಿ ನಾಟ್ ಇನ್ಫಾರ್ಮ್ಡ್. ಬ್ಲಂಡರ್ ಅದು. ಇಟ್ ವಾಸ್ ಅನ್ಎಕ್ಸ್ಪೆಕ್ಟೆಡ್ ವಾರ್ಫೇರ್ ಅಂತ ಹೇಳ್ಬೇಕು. ಅಂದರೆ ಫಸ್ಟ್ ಅವರೇ ಬಾರ್ಡರ್ ಕ್ರಾಸ್ ಮಾಡಿ ನಮ್ಮ ಕಡೆ ಬಂದಿದ್ದು. ವಿ ಆರ್ ನಾಟ್ ರೆಡಿ ಫಾರ್ ಇಟ್. ವಿ ಆಸ್ಟ್ ಅಮೇರಿಕಾ, ನಮಗೊಂದಿಷ್ಟು GPS ಕೋಆರ್ಡಿನೇಟ್ ಬೇಕು, ಇದು ಅವ್ರು ಎಲ್ಲಿದ್ದಾರೆ ಏನು ಕತೆ, ಆಮೇಲೆ ಒಂದಿಷ್ಟು ಸ್ಯಾಟಲೈಟ್ ಇಮೇಜಸ್ ಬೇಕು. ಕೊಡಲಿಲ್ಲ, ಅಮೇರಿಕಾ ಕೊಡಲಿಲ್ಲ. ನೋ ವಿ ಕಾಂಟ್. ಆವಾಗ PGPS ಅಂತ ಒಂದು ಪ್ರಿಸಿಷನ್ GPS ಅಂತ, ಇಟ್ ವಾಸ್ ಮೆಂಟ್ ಓನ್ಲಿ ಫಾರ್ ಅಮೇರಿಕನ್ ಆರ್ಮ್ಡ್ ಫೋರ್ಸಸ್. ಸೊ ದೇ ರಿಫ್ಯೂಸ್ ಟು ಗಿವ್ ಅಸ್. ಟುಡೇ ವಿ ಹ್ಯಾವ್ ಅವರ್ ಓನ್ GPS ಕಾಲ್ಡ್ ನಾವಿಕ್, ಗಗನ್ ಅಂತಲೂ ಕರೀತಾರೆ. ಸೊ ಆಲ್ ದಿಸ್ ನಾನು ಹೇಳಿದ್ನಲ್ಲ, ಇಂಟಿಗ್ರೇಟೆಡ್ ಏರ್ ಡಿಫೆನ್ಸ್, ದೇ ಆರ್ ಯೂಸಿಂಗ್ ದೋಸ್ ಸ್ಯಾಟಲೈಟ್ಸ್, ಅವರ್ ಸ್ಯಾಟಲೈಟ್ಸ್. ಸೊ ಅದಕ್ಕೆ ವರ್ಲ್ಡ್ ವಾಸ್ ಟೇಕನ್ ಬೈ ಸರ್ಪ್ರೈಸ್ ವೆನ್ ದೇ 11 ಈ ವಾಯುನೆಲೆಗಳ ಮೇಲೆ ದಾಳಿ ಮಾಡಿದ್ರಲ್ಲ, ಇದು ಇವರಿಗೆ ಹೆಂಗೆ ಸಿಕ್ತು ಇನ್ಫಾರ್ಮೇಷನ್? ಬಿಕಾಸ್ ವಿ ಯೂಸ್ಡ್ ಅವರ್ ಸ್ಯಾಟಲೈಟ್ ಇನ್ಪುಟ್ ಯೂಸ್ಡ್. ಆ್ಯಂಡ್ ನಮ್ಮಲ್ಲಿರೋ 15 ಸ್ಯಾಟಲೈಟ್ಸ್ ಆರ್ ಡೆಡಿಕೇಟೆಡ್ ಫಾರ್ ಡಿಫೆನ್ಸ್ ಫೋರ್ಸಸ್, ಆರ್ಮಿ, ನೇವಿ, ಏರ್ ಫೋರ್ಸ್, ಫಾರ್ ಕಮ್ಯುನಿಕೇಷನ್, ಫಾರ್ ಫೋಟೋ ರೆಕಗ್ನಿಷನ್ಸ್, ಫಾರ್ ವೇರಿಯಸ್ ಅಪ್ಲಿಕೇಶನ್ಸ್, ಇನ್ಕ್ಲೂಡಿಂಗ್ ಈ ಸ್ಯಾಟಲೈಟ್ಗಳ ಅಪ್ಲಿಕೇಶನ್ ಹೆಂಗಾಗುತ್ತೆ ಅಂದರೆ, ಸಿಯಾಚಿನ್ ಇದರಲ್ಲಿ ಗಸ್ತು ಹೊಡೆಯೋ ಸೈನಿಕನ ಬಾಡಿ ಟೆಂಪರೇಚರ್ ಇಸ್ ಸೆನ್ಸ್ಡ್ ಥ್ರೂ ಸ್ಯಾಟಲೈಟ್. ಬಿಕಾಸ್ such a remote place, you don't know that soldier is sick or not. So ಅವನಿಗೇನಾದರೂ ಜ್ವರ ಬಂದರೆ through satellite the doctor will come to know there is some patient who needs to be evacuated. Next level is you can run your imagination to any level, that will happen in India. Exactly. ಅದೇ ನಾವು ಏನು ಇಮ್ಯಾಜಿನ್ ಮಾಡ್ತಾ ಇದೀವಿ ಅದನ್ನ ಇವತ್ತು ಎಕ್ಸ್ಪೀರಿಯನ್ಸ್ ಮಾಡ್ತಾ beyond that also. ಸೊ ಈ ಥರ ಎಲ್ಲ ನಡೀತಿರೋದು ತುಂಬ. ಬೇಸಿಕಲಿ ವಾಟ್ ವಿ ಹ್ಯಾವ್ ಡನ್, ವಿ fulfilled 3 objectives. One was political objective. We have held the Indus water treaty in abeyance. ಇವತ್ತು ಅದು ಬೇಕು ಸರ್. ಯಾಕಂದ್ರೆ ಇಷ್ಟು ವರ್ಷ ನಾವು ಶತ್ರು ರಾಷ್ಟ್ರಕ್ಕೆ ನೀರನ್ನು ಬಿಟ್ಕೊಡ್ತಾ ಇದ್ವಿ, ಬಟ್ ಇವತ್ತು ನಾವು ಆಟ ಆಡಿಸ್ತಾ ಇದೀವಿ. ಬೇಕಾದಾಗ ನಾವು ಬೇಕಾದಾಗ ಬಿಡ್ತೀವಿ, ಇಲ್ಲಾಂದ್ರೆ ಬಿಡಲ್ಲ. ಈಗ ನೋಡಿ, 1960ರಲ್ಲಿ ಒಂದು ಸಂಧಾನ ಆಯಿತು, ಸಿಂಧೂ ನದಿಯ ಸಂಧಾನ ಅಂತೇಳಿ. ವಿಶ್ವ ಬ್ಯಾಂಕ್ ಅದರ ಮಧ್ಯಸ್ಥಿಕೆಯಲ್ಲಿ ಅಂದಿನ ಪಾಕಿಸ್ತಾನಿ ಅಧ್ಯಕ್ಷ ಅಯೂಬ್ ಖಾನ್ ಆ್ಯಂಡ್ ಅಂದಿನ ಪ್ರಧಾನಿ ನೆಹರು ಒಂದು ಸಂಧಾನಕ್ಕೆ ಲಾಹೋರ್ನಲ್ಲಿ ಸಹಿ ಹಾಕಿದರು. ಅದು ಎಂಥ ಅನ್ಯಾಯದ ಸಂಧಾನ, ಒಂದು ಅಸಮತೋಲನ ಸಂಧಾನ ಅಂದರೆ, 6 ನದಿಗಳು ಹರಿದೋಗ್ತವೆ ಪಾಕಿಸ್ತಾನಕ್ಕೆ, 3 ಪಶ್ಚಿಮ ನದಿಗಳು, 3 ಪೂರ್ವದ ನದಿಗಳು ಅಂತೇಳಿ. 3 ಪೂರ್ವದ ನದಿಗಳು ರಾವಿ, ಬಿಯಾಸ್, ಸಟ್ಲೆಜ್, ನಮಗೆ ಅದರ ಸಂಪೂರ್ಣ ನೀರು ನಮಗೆ, ಅದನ್ನು ನಾವು ಸರಿಯಾಗಿ ಯೂಸ್ ಮಾಡ್ಕೊಳ್ಳಿಲ್ಲ, ಅದು ಹೊರದೋಗ್ತಾ ಇತ್ತು ಲಾಹೋರ್ಗೆ. ಸೊ ಪಶ್ಚಿಮ ನದಿಗಳು, ಮೇನ್ ಸಿಂಧೂ ನದಿ, ಯಾವ ನದಿಯಿಂದ ನಮ್ಮ ದೇಶಕ್ಕೆ ಹಿಂದೂಸ್ತಾನ ಅಂತ ಹೆಸರು ಬಂತು, ಆ ನದಿ ನೀರನ್ನು ನಾವು ಮುಟ್ಟಂಗಿಲ್ಲ. ಎಂಥ ಅನ್ಯಾಯ. ಸೊ ಇದು ಒಂದು ಜೀಲಂ ಮತ್ತು ಚೆನಾಬ್ ಅಂತೇಳಿ. ಈ ನದಿ ನೀರನ್ನು ಹೆಂಗೆ ಅಳಿತಾರೆ ಅಂದರೆ MAF ಅಂತ ಕರೀತಾರೆ, ಮಿಲಿಯನ್ ಎಕರ್ ಫೀಟ್.
ಅಂದರೆ 10 ಲಕ್ಷ ಎಕರೆಗೆ ನೀರಾವರಿ ಮಾಡುತ್ತೆ ಒಂದು ಮೊತ್ತದ ನೀರು. 1 ಫೀಟ್ 10 ಲಕ್ಷ ಎಕರೆಯಲ್ಲಿ 1 ಅಡಿ ನೀರು ನಿಂತ್ಕೋಬೇಕು. ದಟ್ ಈಸ್ ಕಾಲ್ಡ್ MAF. ಹಣಕಾಸಿನ ಇದರಲ್ಲಿ ಹೇಳಬೇಕು ಅಂದರೆ 1 MAF ಇಸ್ ಈಕ್ವಲ್ ಟು $1 ಬಿಲಿಯನ್. ದೆನ್ ಅವ್ರಿಗೆ ಹೋಗಿದ್ದೆಷ್ಟು 120 MAF, ನಮಗೆ ಬಂದಿದ್ದೆಷ್ಟು 35 MAF. ವೇರ್ ಇಸ್ ದ ಕಂಪ್ಯಾರಿಸನ್? ಮೊದಲು ಹೇಳ್ಬಿಟ್ರು 3 ಅವರಿಗೆ 3 ಇವರಿಗೆ. ದಟ್ ಇಸ್ ನಾಟ್ ಕರೆಕ್ಟ್. ಟೋಟಲಿ ಬ್ಲಂಡರ್ ಇದೆ. $120 ಬಿಲಿಯನ್ ಅವರಿಗೆ, $35 ಬಿಲಿಯನ್ ನಮಗೆ. ಮತ್ತು ಗಾಯದ ಮೇಲೆ ಬರೆ ಹೇಳಿದಾಗೆ ಪಾಕಿಸ್ತಾನಕ್ಕೆ ನೀವು ಡ್ಯಾಮ್ ಕಟ್ಕೊಳ್ಳಿ, ನೀವು ಕಾಲುವೆ ಕಟ್ಕೊಳ್ಳಿ ಅಂತೇಳಿ ಭಾರತ ದುಡ್ಡು ಕೊಡ್ತು. ಅದು ದುಡ್ಡು ಎಷ್ಟು ಗೊತ್ತಾ? ನಿಮಗೆಲ್ಲ ಗೊತ್ತಿರುತ್ತೆ. ಈಗ ಒಂದು 10 ಗ್ರಾಮ್ ಚಿನ್ನಕ್ಕೆ $1,00,000. ಭಾರತ ಕೊಟ್ಟಿದ್ದು 125 ಟನ್ ಚಿನ್ನದ ಬೆಲೆ ಓವರ್ 10 ಇಯರ್ಸ್. 10 ವರ್ಷ, ಪ್ರತಿ ವರ್ಷ 12.5 ಟನ್ ಚಿನ್ನದ ಬೆಲೆನ ಕೊಡ್ತಾಯಿದ್ವಿ ಪಾಕಿಸ್ತಾನಕ್ಕೆ. ಮಧ್ಯ ನೆನಪಿರಲಿ, 1965 ಯುದ್ಧವೂ ನಡೀತು, 71 ಯುದ್ಧ ನಡೀತು. ದಿಸ್ ಅರೇಂಜ್ಮೆಂಟ್ ವಾಸ್ ನಾಟ್ ಡಿಸ್ಟರ್ಬ್ಡ್. ಯಾವಾಗ ಉರಿ ಅಟ್ಯಾಕ್ ಆಯಿತು ಆವಾಗ ಪ್ರಥಮ ಬಾರಿಗೆ ಮೋದಿಯವರು ಶುರು ಮಾಡಿದರು, ಬ್ಲಡ್ ಆ್ಯಂಡ್ ವಾಟರ್ ಕೆನಾಟ್ ಫ್ಲೋ ಟುಗೆದರ್. ಅಲ್ಲಿಂದ ಶುರುವಾಯಿತು ಇದು. ಇಟ್ ಈಸ್ ರಿಕ್ವೈರ್ಡ್ ಟು ಬಿ ರೆಕ್ಟಿಫೈಡ್ ಇಮಿಡಿಯೇಟ್ಲಿ ಅಂತೇಳಿ. ಸರ್ ಹಾಗಲ್ಲ, ಅವರ ಮೋಟಿವ್ ಏನಿತ್ತು ಸರ್? ಹಾಗಾದ್ರೆ ನಮ್ಮ ಲೀಡರ್ಸ್ ಇದು ಯಾಕೆ ಅಷ್ಟು ಪಾಕಿಸ್ತಾನದ ಪರವಾಗಿ ಇಷ್ಟೆಲ್ಲ ಮಾಡಿದ್ರು ಅಂತ? ಒಂದಿಷ್ಟು ಪಾಕಿಸ್ತಾನ ಒಳ್ಳೆಯದಾಗುತ್ತೆ, ಅವ್ರಿಗೆ ಒಳ್ಳೆಯದಾಗಲಿ, ನಮಗೇನಾದರೂ ಆಗಲಿ, ದಟ್ ಈಸ್ ನೋ ಪ್ರಾಬ್ಲಮ್. ಬಟ್ ಅದನ್ನು ಉಳಿಸ್ಕೊಂಡ್ರ, ನಂಬಿಕೆ ಉಳಿಸ್ಕೊಂಡ್ರ ಪಾಕಿಸ್ತಾನದ? ಇಲ್ಲ. ಈಗ ಅವಾಗ ಅಟ್ಲೀಸ್ಟ್ 1966 ಒಂದಿಷ್ಟು ನಂಬಿಕೆ ಇತ್ತು ಅವ್ರ ಮೇಲೆ. ಓಕೆ, ಒಂದಿಷ್ಟು ಜಾಸ್ತಿನೇ ನೀರು ಕೊಡೋಣ, ಸೊ ಅವರು ಇಫ್ ದೇ ಆರ್ ಸ್ಟೇಬಲ್ ದೆನ್ ಇಟ್ ಈಸ್ ಗುಡ್ ಫಾರ್ ಆಲ್ಸೋ. ಬಟ್ ಅದು ಇಟ್ ಈಸ್ ಔಟ್ರೈಟ್ ಅನ್ಯಾಯ. ಈ ಥರ ಒಂದು ಇದು ಹೋಗಲಿ, ಅವರು ನೀರನ್ನಾದರೂ ಬಳಸ್ಕೊಂಡ್ರ, ಅದು ಅರಬ್ಬಿ ಸಮುದ್ರಕ್ಕೆ ಹೋಗ್ತಾಯಿತ್ತು. ಅಲ್ಲೊಂದು ಇಲ್ಲೊಂದು ಸಣ್ಣ ಸಣ್ಣ ಡ್ಯಾಮ್ ಕಟ್ಕೊಂಡು ಅದರಲ್ಲಿ ಈಗ ನೋಡಿ ಪಾಕಿಸ್ತಾನಕ್ಕೆ ಯಾಕೆ ಇಷ್ಟೊಂದು ಕೆಟ್ಟ ಹೆಸರು ಬಂದಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂದರೆ, ಇವರಿಗೆ ಬೆಂಗಾಳಿಗಳನ್ನ ಕಂಡ್ರೆ ಆಗಲ್ಲ, ಅದಕ್ಕೆ ಈಸ್ಟ್ ಪಾಕಿಸ್ತಾನ ಕಳ್ಕೊಂಡ್ರು. ಬಲೂಚಿಗಳನ್ನ ಕಂಡ್ರೆ ಆಗಲ್ಲ, ಸಿಂಧಿಗಳನ್ನ ಕಂಡ್ರೆ ಆಗಲ್ಲ. ಇನ್ನು ಬೇರೆ ಪಂಜಾಬಿ ಪಾಕಿಸ್ತಾನಿಗಳನ್ನ ಬಿಟ್ಟರೆ ಇನ್ಯಾರಿಗೂ ಅವ್ರಿಗೆ ಬೇಡ. ಯಾಕಂದರೆ ಸೈನ್ಯದಲ್ಲಿರೋರು ಪಂಜಾಬಿ ಪಾಕಿಸ್ತಾನಿಗಳು, ಅವರ ಆಡಳಿತ ನಿಯಂತ್ರಣದಲ್ಲಿರೋದು ಪಂಜಾಬಿ ಪಾಕಿಸ್ತಾನಗಳ ಕೈಯಲ್ಲಿ. ಈ ಸಮುದ್ರದ ನದಿಗಳ ನೀರು ಏನು ಸಿಂಧೂ ಪ್ರಾಂತ್ಯದ ಮೂಲ ಹರಿದೋಗ್ತಿತ್ತು, ಅದನ್ನು ಕಳ್ತನ ಮಾಡಿಕೊಂಡು ಅವ್ರ ಕಡೆ ತಿರುಗಿಸ್ಕೊಂಡ್ರು. ಬಲೂಚಿಸ್ತಾನದಲ್ಲಿ ಎಷ್ಟು ಗ್ಯಾಸ್ ಇದೆ, ಎಷ್ಟು ಅಲ್ಲಿ ಪ್ರೆಷಿಯಸ್ ಇದೆ, ಅದನ್ನೆಲ್ಲ ಪಂಜಾಬಿ ಪಾಕಿಸ್ತಾನಕ್ಕೆ ಸಾಗಿಸ್ತೀವಿ. ಸೊ ಈ ಥರ ಇದರಿಂದ ನಾವು ಪಾಕಿಸ್ತಾನಕ್ಕೆ ಒಂದಿಷ್ಟು ಇದನ್ನು ಸರಿಪಡಿಸಬೇಕು ಅಂತೇಳಿ ಒಂದು ನೋಟಿಸ್ ಕಳಿಸಿದ್ವಿ 2 ವರ್ಷದ ಹಿಂದೆ, 2023. ವಿ ವಿಲ್ ಯಾರ ಮಧ್ಯಸ್ಥಿಕೆನೂ ಬೇಡ, ಯಾಕಂದರೆ ನಾವು ಡ್ಯಾಮ್ ಕಟ್ಟೋಕ್ಕೆ ಅಂತೇಳಿ ಡಿಸೈನ್ ಮಾಡಿ ಅವ್ರಿಗೆ ಕಳಿಸಿದರೆ ಇಲ್ಲ ದಿಸ್ ಇಸ್ ನಾಟ್ ಕರೆಕ್ಟ್, ವಿ ವಿಲ್ ಲೂಸ್ ವಾಟರ್ ಅಂತೇಳಿ ಖ್ಯಾತೆ ತೆಗೆದು ದೇ ಇಸ್ ಟು ರನ್ ಟು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಥವಾ ವರ್ಲ್ಡ್ ಬ್ಯಾಂಕ್ ಅಥವಾ ವಿಶ್ವಸಂಸ್ಥೆಗೆ ಓಡೋಗ್ತಿದ್ರು. ಅವಾಗ ಅಲ್ಲಿ ನಮ್ಮದು ನಿಂತ್ಕೊಂಡ್ಬಿಡೋದು ಡ್ಯಾಮ್ ಪ್ರಾಜೆಕ್ಟ್. ಸೊ ಈಗ ನಿರ್ಧಾರ ಮಾಡಿರೋದು ಏನಂದರೆ, ವಿ ವಿಲ್ ನಾಟ್ ಶೇರ್ ಎನಿ ಡೇಟಾ. ನಮಗೆ ಬೇಕಾದಾಗ ನೀರು ನಿಲ್ಲಿಸ್ತೀವಿ, ನಮಗೆ ಬೇಕಾದಾಗ ಫ್ಲಡ್ ಮಾಡುತ್ತೀವಿ ಪಾಕಿಸ್ತಾನನ್ನು. ಸೊ ದಿಸ್ ಹ್ಯಾಸ್ ಟು ಬಿ ಡನ್. ಬಟ್ ನೀರನ್ನು ಹಿಂಗೆ ತಡೆಯೋಕ್ಕಾಗಲ್ಲ, ಯಾಕಂದರೆ ಅದಕ್ಕೆ ಆಗಲೇ ಪರ್ಯಾಯ ವ್ಯವಸ್ಥೆಯ ಒಂದು ಆಲೋಚನೆ ನಡೀತಾ ಇದೆ. ಇಟ್ ಈಸ್ ಅ ಪ್ರಾಜೆಕ್ಟ್ ಆಫ್ 10 ಇಯರ್ಸ್. 10 ಇಯರ್ಸಲ್ಲಿ 6 ಕಾಲುವೆಗಳು ಆ ನದಿಯಿಂದ ಬರ್ತವೆ. ಒನ್ ವಿಲ್ ಗೋ ರೈಟ್ ಅಪ್ ಟು ಭುಜ್, ಅದು ಒನ್ ವಿಲ್ ಗೋ ರೈಟ್ ಅಪ್ ಟು ಆಗ್ರಾ, ಮಧ್ಯ ರಾಜಸ್ಥಾನ್, ಗುಜರಾತ್ ಎಲ್ಲ ಕವರ್ ಆಗಿಬಿಟ್ಟಿರುತ್ತೆ. ಸೊ ವಿ ಆರ್ ನೌ ಏಬಲ್ ಟು ಯೂಸ್ ದಟ್ ವಾಟರ್ ಇನ್ ಕಮಿಂಗ್ ಡೇಸ್. ಸೊ ಇಟ್ ಈಸ್ ಒನ್ ಆಫ್ ದ ಪೊಲಿಟಿಕಲ್ ಏಮ್ ವಿಚ್ ಹ್ಯಾಪನ್ಡ್ ದ ಸೇಮ್ ಈವ್ನಿಂಗ್. ಪಹಲ್ಗಾಮ್ ಏನು ನರಮೇಧ ನಡೀತಲ್ಲ, ಅವತ್ತಿನ ಸಾಯಂಕಾಲನೇ ಇದೊಂದು ನಿಲುವು ತಗೊಂಡು ಈಗ ಅದನ್ನು ಚೇಂಜ್ ಮಾಡೋಂಗಿಲ್ಲ. ಓಕೆ, ಈಗ ಸೈನ್ಯದ ಕಾರ್ಯಾಚರಣೆಗೆ ಅಲ್ಪ ವಿರಾಮ ಸಿಕ್ಕಿದೆ, ವಿಚ್ ವಿ ಮೇ ರೀಸ್ಟಾರ್ಟ್ ಅಗೇನ್ ಡಿಪೆಂಡಿಂಗ್ ಆನ್ ಏನು ಕಿತಾಪತಿ ಮಾಡ್ತಾರೆ ಇವರು ಪಾಕಿಸ್ತಾನದವರು ಅಂತೇಳಿ. ಸೊ ದೆನ್ ವಿ ಆಲ್ಸೋ ಡೆಮಾನ್ಸ್ಟ್ರೇಟೆಡ್ ಟು ದ ವರ್ಲ್ಡ್ ವಾಟ್ ಈಸ್ ಅವರ್ ಕೆಪಾಸಿಟಿ ಟು ವೇಜ್ ಎ ವಾರ್, ವೇಜ್ ಎ ಟೆಕ್ನಿಕಲ್ ವಾರ್. ಸೊ ಆಮೇಲೆ ನಮ್ಮ ಹತ್ರ
ಈಗ ಗೊತ್ತಾಯಿತು ಯಾರು ಮಿತ್ರರು ಯಾರು ಒಳಶತ್ರುಗಳು ಅಂತೇಳಿ. ಸೊ ಅಮೇರಿಕಾ ಶೋಡ್ ಇಟ್ಸ್ ಕಲರ್. ಓಕೆ, ಅಟ್ಲೀಸ್ಟ್ ವಿ ಹ್ಯಾವ್ ಇಸ್ರೇಲ್ ಆ್ಯಸ್ ಅವರ್ ಟ್ರಸ್ಟೆಡ್ ally. They have been always helping without expecting anything. So that is one thing. ಇದು ಆಮೇಲೆ then we also have to not to lower our guard. No, ಅದು ಏನಾದರೂ ಆಗ್ಬೋದು, ಇಟ್ ಮೇ ಟೇಕ್ ಅನದರ್ ಶೇಪ್. ಆಮೇಲೆ ಇದೆಲ್ಲ ನಡಿಬೇಕಾದ್ರೆ ಮತ್ತೊಂದಿಷ್ಟು ಜನಗಳು ಅಪಸ್ವರ ಎತ್ತುತ್ತಾರೆ, PVJK ಯಾಕೆ ತೊಗೊಳ್ಳಿಲ್ಲ, POK ತೊಗೋಬಹುದಾಗಿತ್ತಲ್ಲ. ಸರ್ ಅದು ಬರುವ ಸರ್. ಅದಕ್ಕಿಂತ ಮುಂಚೆ ಮೊನ್ನೆ ನಮಗೆ ಅಷ್ಟೆಲ್ಲ ಅವಕಾಶ ಇತ್ತು, ಏನು ಜನ ಫುಲ್ ಎಕ್ಸೈಟ್ ಆಗಿದ್ರು, ಆಕ್ರೋಶಿತರಾಗಿದ್ರು. ಪಹಲ್ಗಾಮ್ ಅಟ್ಯಾಕ್ ಆದಮೇಲೆ ಕಂಪ್ಲೀಟ್ ಆಗಿ ಪಾಕಿಸ್ತಾನವನ್ನು ಹೊಡೆದು ಹಾಕಬೇಕು ಅಂತಾನೆ ಇದ್ವಿ. ಆ 3 ದಿನದ ವಾರನ ನೋಡಿ ಜನ ಅನ್ಕೊಂಡ್ರು ಓಕೆ ಈ ಸರ್ತಿ ಪಾಕಿಸ್ತಾನ ಹೋಯ್ತು ಅಂತಾನೆ ಅನ್ಕೊಂಡ್ರು. ಬಟ್ ಆಲ್ ಆಫ್ ದ ಸಡನ್ ಮಧ್ಯದಲ್ಲಿ ಅಮೆರಿಕ ಬರುತ್ತೆ, ಕದನ ವಿರಾಮ ಅಂತ ಹೇಳುತ್ತೆ, ಭಾರತ ನಿಲ್ಲಿಸ್ಬಿಡುತ್ತೆ. ಯಾರೆಲ್ಲ ಮೋದಿಜಿಯನ್ನ ಹೊಗಳ್ತಾ ಇದ್ರು, ನೆಕ್ಸ್ಟ್ ಸೆಕೆಂಡ್ ಇಂದ ಮೋದಿಜಿಗೆ ಬೈಯೋದಕ್ಕೆ ಶುರು ಮಾಡಿಬಿಡ್ತಾರೆ. ಇನ್ಕ್ಲೂಡ್ ಮೀ ಆಲ್ಸೋ. ಸರ್, ಸೊ ಅಮೆರಿಕ ಮಧ್ಯದಲ್ಲಿ ಎಲ್ಲಿಂದ ಬಂತು ಸರ್? ಯಾಕೆ ಭಾರತ ಅಮೆರಿಕದ ಮಾತನ್ನ ಕೇಳಬೇಕಾಗಿತ್ತು? ಅಂದ್ರೆ ಇದು ನನ್ನ ಮಾತು ಅಂತಲ್ಲ, ಪ್ರತಿಯೊಬ್ಬ ವೀಕ್ಷಕರ ಕ್ವೆಶನ್ ಇದು, ಆಕ್ರೋಶ ಇದು. ಯಾಕೆ ಸರ್ ಅದು ಹಾಗೆ ನಡೀತು ಅಂತ? ನೋಡಿ, ಕೆಲವು ಡಾಟ್ಗಳಿದ್ದಾವೆ. ಲೆಟ್ಸ್ ಜಾಯಿನ್ ದೋಸ್ ಡಾಟ್ಸ್. ಓಕೆ, ಫಸ್ಟ್ಲಿ the world never expected such intensified, accurate, ಕರಾರುವಕ್ಕಾಗಿ ಇದೇ ಟಾರ್ಗೆಟ್, center of the building is India is able to use their arsenal ಅಂತೇಳಿ. ಆಮೇಲೆ ಸಡನ್ಲಿ ದೇರ್ ವಾಸ್ ರಿಕ್ವೆಸ್ಟ್ ಅಂತ ಹೇಳಬಾರ್ದು, ಗೋಗರಿದ್ರು ಪಾಕಿಸ್ತಾನದವರು, ಈಗ ಯುದ್ಧ ನಿಲ್ಲಿಸಿದ್ರೆ ನಮ್ಮದು ಅಣ್ವಸ್ತ್ರಗಳ ಇದಕ್ಕೆ ಅಪಾಯ ಇದೆ ಅಂತೇಳಿ ದೇ ಯೂಸ್ ದಟ್. ಪಾಕಿಸ್ತಾನದಲ್ಲಿ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಹೇಗೆ ಯೂಸ್ ಮಾಡ್ತಾರೋ ಗೊತ್ತಿಲ್ಲ, ಇದೆಯಲ್ಲ ಗೊತ್ತಿಲ್ಲ, ಬಟ್ ದೇ ಹ್ಯಾವ್ 2 cards. ಒನ್ ಇಸ್ ನ್ಯೂಕ್ಲಿಯರ್ ಕಾರ್ಡ್, ಅದು ಒನ್ ಇಸ್ ವಿಕ್ಟಿಮ್ ಕಾರ್ಡ್. ಹೌದು, ನ್ಯೂಕ್ಲಿಯರ್ ಏನೇ ಆಗಲಿ ನಮ್ಮ ಬಳಿ ನ್ಯೂಕ್ಲಿಯರ್ ಇದೆ ಅಂತ ಹೇಳ್ತಾರೆ. ಹೆದರ್ಸ್ತಾರೋ ನಿಜಾನೋ? ಎದುರಿಸ್ಕೊಂತಾನೆ ಬಂದರು, 1998 ಇಂದ ಎದುರಿಸ್ಕೊಂತಾನೆ ಬಂದರು. ಆ್ಯಂಡ್ ನಮಗೆ ಯಾಕೆ ಅಷ್ಟು ಒಂದಿಷ್ಟು ಅಧೀರತೆ ನಮ್ಮಲ್ಲೂ ಇತ್ತು ಅಂದರೆ, ಈಗ ಪಾಕಿಸ್ತಾನ ಯಾರ ಕಂಟ್ರೋಲಲ್ಲಿದೆ ಅಂತಲೇ ಗೊತ್ತಿಲ್ಲ. ಮೋಸ್ಟ್ ಆಫ್ ದ ಟೈಮ್ ಇಟ್ ಈಸ್ ವಿತ್ ಜನರಲ್ಸ್, ಆ್ಯಂಡ್ ದೋಸ್ ಜನರಲ್ಸ್ ಅವ್ರ ದೇ ವಿಲ್ ಕಂಟ್ರೋಲ್ ಎವ್ರಿಥಿಂಗ್, ಬಟ್ ದೇ ಆರ್ ನಾಟ್ ರೆಸ್ಪಾನ್ಸಿಬಲ್, ನಾಟ್ ಅಕೌಂಟಬಲ್. ಆ ಥರ ಪರಿಸ್ಥಿತಿ ಇದ್ದಾಗ ಇವ್ರು ಏನು ಮಾಡ್ತಾರೆ ಅಂತ ನಂಬೋಕ್ಕಾಗಲ್ಲ. ಆಮೇಲೆ ಹಿಜ್ಬುಲ್ಲಾ, LET, JEM, ಇದು ಅವರಿಗೆಲ್ಲ ಇದು ಪಾಕಿಸ್ತಾನ ತವರು ಮನೆ, ಅಲ್ಲಿಂದನೇ ಪ್ರೂವ್ ಆಯಿತು ಕೂಡ. ಹಾಂ, ಪ್ರೂವ್ ಆಯಿತು, ಇದು ಎಲ್ಲರಿಗೂ ಗೊತ್ತಾಯಿತು. ಇದು ಮೊದಲೆಲ್ಲ ಒಂದಿಷ್ಟು ಇಲ್ಲ, ಯಾರೂ ಇಲ್ಲ, ಇದ್ದರೂ ಅವ್ರು ಜೈಲಲ್ಲಿದ್ದಾರೆ ಅಂತ ಒಂದು ಇದು ಮಾಡೋರು. ಬಟ್ ಈಗ ಗೊತ್ತಾಯ್ತು ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಅಂತೇಳಿ. ಸೊ ನಾವು ಈಗ ಕದನ ವಿರಾಮ ಯಾಕೆ ಅದೇ? ಸೊ ಅದು ಒಂದು, ಯಾವಾಗ ರಿಪೀಟೆಡ್ಲಿ Pakistani ambassador was talking to American ambassador, then Trump came in between, and ಈಗ ಒಂದು ಲೀಕೇಜ್ ಆಗಿರ್ಬೋದು ಅಂತ ಹೇಳಿ ಅದೊಂದು ಬಿಟ್ಟರು. ದೆನ್ ಒನ್ ಬೀಚ್ ಕ್ರಾಫ್ಟ್ 350 ಸ್ಪೆಷಲೈಸ್ಡ್ ಏರ್ಕ್ರಾಫ್ಟ್ ಕೇಮ್ ಫ್ರಮ್ ಅಮೆರಿಕಾ ಜಸ್ಟ್ ಟು ಟೆಸ್ಟ್ ದ ರೇಡಿಯೋ ಆ್ಯಕ್ಟಿವ್ ಲೆವೆಲ್. ಇದಾಗಿದೆಯಾ ಅಂತೇಳಿ ನಮ್ಮ ಏರ್ ಚೀಫ್, ನಮ್ಮ DGMO ಏರ್ ಮಾರ್ಷಲ್ ಭಾರತಿ ಅವ್ರು ಹೇಳಿದರು, ಯಾರೋ ಒಬ್ಬರು ಪತ್ರಕರ್ತ ಕೇಳಿದರು, ಹೀಗೆ ಈ ಒಂದು ಪರ್ಟಿಕ್ಯುಲರ್ ಹಿಲ್ಲಲ್ಲಿ ಬಚ್ಚಿಟ್ಟಿದ್ದಾರೆ ಅಂತ. ಅವರು ಹೇಳಿ, ಹೌದಾ, ನಮಗೆ ಗೊತ್ತಿಲ್ವಲ್ಲ ಅಂತೇಳಿ. ಯು ಕ್ಯಾನ್ ಡಿಕೋಡ್ ದಟ್ ಸ್ಮೈಲ್ ಇಫ್ ಯು ಆರ್ ಸ್ಮಾರ್ಟ್ ಏನೋ. ಬಟ್ ಎಂಟ್ರೆನ್ಸಲ್ಲಿ ಹೊಡೆದಿರೋದ್ರಿಂದ ಇಟ್ ಈಸ್ ಅನ್ಲೈಕ್ಲಿ ದಟ್ ಇಟ್. ಇನ್ನೊಂದು ಡಾಟಾ, ಆಫ್ಟರ್ ಫ್ಯೂ ಅವರ್ಸ್ ದರ್ ವಾಸ್ ಅರ್ಥ್ಕ್ವೇಕ್ ರಿಪೋರ್ಟೆಡ್. 4.5 ಅಂತನೋ ಅಥವಾ 5.5 ಅಂತನೋ ಏನೋ ಒಂದು ರಿಕ್ಟರ್ ಸ್ಕೇಲಲ್ಲಿ ಅರ್ಥ್ಕ್ವೇಕ್ ವಾಸ್ ರಿಪೋರ್ಟೆಡ್, ಆ್ಯಂಡ್ ದೇ ಸೆಡ್, ಸಿ ದಟ್ ಇಂಪ್ಲೋಷನ್ ಹ್ಯಾಸ್ ಟೇಕನ್ ಪ್ಲೇಸ್ ಇನ್ಸೈಡ್. ಆಮೇಲೆ ಇದು ಅಮೆರಿಕಾ ಇಟ್ ಇನ್ವಾಲ್ವ್ ಈಜಿಪ್ಟ್ ಆಲ್ಸೋ. ಈಜಿಪ್ಟಿಂದ ಬೋರೋನ್ ತುಂಬಿಕೊಂಡು, ಬೋರೋನ್ ಇಸ್ ಎ ಆ್ಯಂಟಿಡೋಟ್ ಫಾರ್ ದಿ ನ್ಯೂಕ್ಲಿಯರ್ ರೇಡಿಯೇಷನ್, ಬೋರೋನ್ ತುಂಬಿಕೊಂಡು ಈ ಕಡೆ ಕಳಿಸಿದರು. ಸೊ ವೆನ್ ಯು ಜಾಯಿನ್ ಆಲ್ ದೀಸ್ ಡಾಟ್ಸ್, ಎನಿಬಡಿ
ಈಸ್ ಅಂಡರ್ ಸಸ್ಪಿಷನ್. ಯಾಕಂದರೆ ಹಿಟ್ಟಿಂಗ್ ನ್ಯೂಕ್ಲಿಯರ್ ಎಂಪವರ್ಡ್ ಸ್ಟೇಟ್ ಇನ್ their own land, on their own asset is something nobody is heard about. ಅದು ಒಂದು ಹಿಸ್ಟ್ರಿನೇ ನಮ್ದು. ನೋಡಿ, ನ್ಯೂಕ್ಲಿಯರ್ ವೆಪನ್ಸ್ ಆರ್ ನಾಟ್ ಎ ವೆಪನ್ ಆಫ್ ವಾರ್. ದೇ ಆರ್ ಓನ್ಲಿ ಟು ಪ್ರಿವೆಂಟ್ ವಾರ್. ಡೆಟರೆನ್ಸ್ ಅಂತ ಹೇಳ್ತೀವಲ್ಲ. ಸೊ ದೇ ಕೆನಾಟ್, ಓಕೆ ನಾವು ಅವರು ಫೈರ್ ಮಾಡಿದ್ರು ನಾವು ಫೈರ್ ಮಾಡ್ತೇವೆ ಅಂದರೆ ಸರ್ವನಾಶ, ಮುಗಿದೇ ಹೋಯ್ತು ಅಲ್ಲಿ ಕತೆ. ಸೊ ಆ ಥರ ನ್ಯೂಕ್ಲಿಯರ್ ಥ್ರೆಟ್ ಹೇಳ್ಕೊತಾನೆ ಅವ್ರು ಬೇಳೆ ಬೇಯಿಸ್ಕೊತಾ ಇದ್ರು. ಸೊ ದಟ್ ವಾಸ್ ಒನ್ ಥಿಂಗ್ ವಿಚ್ ವಾಟ್ ನರೇಂದ್ರ ಮೋದಿ ಅಡ್ರೆಸ್ ದ ನೇಷನ್. ಈ ಸೆಡ್ ನೋ ಮೋರ್ ಯು ಕ್ಯಾನ್ ಬ್ಲ್ಯಾಕ್ ಮೇಲ್ in the name of nuclear weapons ಅಂತೇಳಿ. See, whatever each sentence you have to understand the message. He is a master of messaging ಅಂತ ಹೇಳ್ತಾರಲ್ಲ. So you have to understand the message. That means they are either neutralized or made inoperative ಇರ್ಬೋದು ಅಂತ. let us hope that is the truth. ಸೊ ಅದಾದಮೇಲೆ ಕದನ ವಿರಾಮ ಆದಮೇಲೆ ಆಪರೇಷನ್ ಕೆಲ್ಲರ್ ಅಂತ ಇನ್ನೊಂದು ಆರಂಭ ಮಾಡ್ತಾರೆ. ಸೊ ಆ ಮೂಲಕ ಭಯೋತ್ಪಾದಕರನ್ನ ಈಗ ಹೊಡೆದು ಹಾಕ್ತಾ ಇರ್ತಾರೆ. ಸೊ ಇದು ನೆಕ್ಸ್ಟ್ ಯಾವ ಥರ ಮುಂದುವರಿಬಹುದು ಅಂತ ಸರ್? ಇಲ್ಲ, ಇದು ಈಗ ನೋಡಿ, ಅವರು ಏನು ಭಯೋತ್ಪಾದಕರಿಗೆ ಪ್ರೋತ್ಸಾಹ ಕೊಡ್ತಾರೆ, ಯಾಕಂದರೆ ಫಸ್ಟ್ಲಿ ದೇ ಆರ್ ಔಟ್ ಆಫ್ ಕಂಟ್ರೋಲ್. ದೇ ಆರ್ ನಾಟ್ ಅಂಡರ್ ಕಂಟ್ರೋಲ್ ಬಿಕಾಸ್ ದೇ ಹ್ಯಾವ್ ಎಸ್ಟಾಬ್ಲಿಷ್ ದೇರ್ ಓನ್ ಸಿಟಾಡೆಲ್ ಅಂತ ಹೇಳ್ತಾರಲ್ಲ, ಅವ್ರದ್ದೇ ಕೋಟೆ ಕಟ್ಕೊಂಡ್ಬಿಟ್ಟಿದ್ದಾರೆ. ಈಗ ಯಾರು ಶರೀಫ್ ಬರಲಿ, ಬದ್ಮಾಶ್ ಬರಲಿ, ನೋಬಡಿ ಕ್ಯಾನ್ ಕಂಟ್ರೋಲ್ ದೆಮ್. ಪ್ಲಸ್ ಈ ಭಯೋತ್ಪಾದಕರು ರಕ್ತ ಬೀಜಾಸುರರು, ಅವ್ರು ಉಟ್ಕೊಳ್ತಾರೆ ಇರ್ತಾರೆ. ದೆರ್ ಮೇ ಬಿ ಎ ಶಾರ್ಟ್ ಗ್ಯಾಪ್. ಈಗ ಐಸಿಸ್, ಸಿರಿಯಾದಲ್ಲಿ ಏನು ಐಸಿಸ್ ಒಂದು ಕಾಲದಲ್ಲಿ ಹೆಂಗೆ ಅವರು ಇದು ಇಡೀ ಪ್ರಾಂತ್ಯನೇ ಆವರಿಸ್ಕೊಂಡ್ಬಿಟ್ಟಿದ್ರು, ಅವರು ಎಲ್ಲೆಲ್ಲಿಂದ ಜನಗಳು ಹೋಗಿ ರಿಕ್ರೂಟ್ ಆಗ್ತಾಯಿದ್ರು. ಬಟ್ ನೌ ಇಟ್ ಈಸ್ ಆಲ್ಮೋಸ್ಟ್ 10 to 12 years ಅಂತ ಕಾಣುತ್ತೆ. ದ ಸೆಕೆಂಡ್ ವೇವ್ ಆಫ್ ಐಸಿಸ್ ಈಸ್ ರೆಡಿ ಟು ಕಮ್. ಅವರ ಮಕ್ಕಳೇ 23 ಶಿಬಿರಗಳಲ್ಲಿ ಸುಮಾರು 17,000 ಮಕ್ಕಳಿದ್ದಾರೆ. ನಾವು ದೇ ವಿಲ್ ರೀಎಮರ್ಜ್. ಅದಕ್ಕೆ ಹೇಳಿದ ರಕ್ತ ಬೀಜಾಸುರರು ಹುಡ್ಕೊಳ್ತಾ ಇದ್ದಾರೆ. ಸಿ, ವಾಟ್ ಈಸ್ ದ ಏಮ್ ಆಫ್ ಎನಿ ವಾರ್? ಫಸ್ಟ್ಲಿ ವಿ ವಾಂಟ್ ಟು ಲೂಟ್ ದೇರ್ ಟ್ರೆಜರ್. ಎಲ್ಲಿದೆ ಪಾಕಿಸ್ತಾನದಲ್ಲಿ ಟ್ರೆಜರು? ಬಿಕಾರಿ ದೇಶ. ಹಾಂ. Or we want to take their land. We don't want their land. Gilgit-Baltistan POK is ours, and we will take at the right time when it comes, when they are ready. When the people are ready to come, we will take that. What is the aim that is left is we want peace for the next 20-30 years. ಅಷ್ಟೇ. ಸೊ ಅಟ್ಲೀಸ್ಟ್ ಅದು ಒಂದು ಅಚೀವ್ ಆಗಬೇಕಾಗಿತ್ತು. ಈಗ ವಿ ಡಿಡ್ ಇಟ್ ಲಿಟಲ್ ಪ್ರಿಮೆಚರ್ಲಿ ಅಂತ ನನಗೂ ಅನಿಸುತ್ತೆ. ಇನ್ನೊಂದು 3 ದಿವಸ ಕೊಟ್ಟಿದ್ರೆ, ನೋಡಿ ಈಗ ನಡೀತಿದ್ದೆಲ್ಲ ಏರ್ ವಾರ್, ಇನ್ನೂ ಆರ್ಮಿ ಎಂಟ್ರಿ ಆಗಿಲ್ಲ. ಆರ್ಮಿ ಟ್ಯಾಂಕ್ಗಳು, ಇನ್ಫೆಂಟ್ರಿ, ಆರ್ಟಿಲರಿ ಅದೇನು ಎಂಟ್ರಿ ಆಗಿಲ್ಲ. ಇಟ್ ಈಸ್ ಜಸ್ಟ್ ಡ್ರೋನ್ ವಾರ್, ದೆನ್ ಇಟ್ ಬಿಕೇಮ್ ಏರ್ ವಾರ್. ಸೊ ಏರ್ ವಾರ್ ಟೇಕ್ಸ್ ಪ್ಲೇಸ್ ಇನ್ 3 stages. One is favorable air situation, other one air superiority and air supremacy. Air supremacy ಅಂದರೆ except the birds in the sky of Pakistan, nobody else will fly. They are grounded completely. So ಅದು air supremacy, final. That means we have won the war. Next, air superiority. ಅಂದರೆ they still have some thing to attack us or counter attack us. So ಇರುತ್ತೆ, but we can easily enter their airspace and destroy at will what we want, which partly was attained. We did that. At will we entered. Firstly we neutralized Chinese air defense system. We did the soft kill and hard kill on the drones. Soft kill ಅಂದರೆ ಜಾಮ್ ಮಾಡೋದು. We don't physically destroy them. Soft kill ಅಂದರೆ ಜಾಮ್ ಆದ ಕೂಡಲೇ that missile is directionless. It will go and fall somewhere, not on the target. Hard kill is just shoot the, ಈಗ ಹೇಳಿದ್ನಲ್ಲ, ಈ ಸ್ಮಾಲ್ ಮಿನಿ ಮಿಸೈಲ್ಸ್ ವಿಚ್ ಓನ್ಲಿ ಅಟ್ಯಾಕ್ ದಿ ಡ್ರೋನ್ಸ್. ಸೊ ಅದೆಲ್ಲ ಬರುತ್ತೆ. ಸೊ ಈಗ ಫೇವರಬಲ್ ಏರ್ ಸಿಚುಯೇಷನ್ ಆ್ಯಂಡ್ ಏರ್ ಸುಪೀರಿಯಾರಿಟಿ ಈ ಹಂತದಲ್ಲಿದ್ವಿ. ವಿ ಕುಡ್ ಹ್ಯಾವ್ ಜಸ್ಟ್ ಯೂಸ್ ಸಮ್ ಮೋರ್ hours of war to neutralize completely. And after every war
ದರ್ ಇಸ್ ಸಮ್ ಸಂಧಾನ ಆಗುತ್ತೆ, ಬಾರ್ಗೇನಿಂಗ್ ಟೇಬಲಿಗೆ ಬರ್ತಾರೆ. ಓಕೆ, ಈಗ ಯಾರೂ ಬರಲ್ಲ, ಯಾಕಂದರೆ ಇದು ನಾವು ಹೂ ವಿಲ್ ಕಮ್ ದೇ ಡೋಂಟ್ ನೋ. ವಿ ಮೇ ಲೈಕ್ ಆ್ಯಸ್ ಟ್ರಂಪ್, ಇವನೊಬ್ಬ ಬಾಯ್ ಬಡಕ, ಈ ಜಸ್ಟ್ ವಾಂಟ್ಸ್ ಟು ಪ್ರೂವ್ ದಟ್ ಈಸ್ ದ ಪೀಸ್ ಕೀಪರ್ ಆಫ್ ದ ವರ್ಲ್ಡ್. ಅಂದರೆ ಯಾರಾದರೂ ಬಂದು ನನಗೆ ನೋಬೆಲ್ ಶಾಂತಿ ಪುರಸ್ಕಾರ ಕೊಡಿ ಅಂತ ಒಂದು ಕೇಳೋಕ್ಕೆ ಒಂದೆಲ್ಲ ಮಾಡ್ತಾ ಇದ್ದೇನೆ. ಸೊ ಈಸ್ ಗಾಟ್ ನೋ ಇಂಟೆನ್ಷನ್. But we don't want to spoil the relationship between America and India. We also have our own interest. We will keep that interest alive. So there may not be any ಸಂಧಾನ ಯಾವುದು ನಡೆಯಲ್ಲ ಅಂತ ಕಾಣುತ್ತೆ. ಬಟ್ ಸಂಧಾನ ನಡೆದರೆ then there will be some bargain which can. ಬಟ್ ಎಸ್, ಮೋದಿಜಿ ಮೊನ್ನೆ ಮಾತಾಡ್ತಾ ಹೇಳಿದ್ರು, ಇನ್ನು ಪಾಕಿಸ್ತಾನದ ಜೊತೆಗೆ ನಮಗೆ ಮಾತುಕತೆ ಇದೆ ಅಂತ ಹೇಳಿದ್ರೆ ಅದು ಕೇವಲ POK ಬಗ್ಗೆ ಮಾತ್ರ, ಆ್ಯಂಡ್ ಅದರಲ್ಲಿ ನಮಗೆ ಯಾರ ಮಧ್ಯಸ್ಥಿಕೆ ಕೂಡ ಬೇಡ ಅನ್ನೋಂಥ ಮಾತು. ಸೊ ಇದಕ್ಕಿಂತ ಮೊದಲು ಕೂಡ ಅಮಿತ್ ಶಾಜಿ ಅವರು ಹೇಳಿದ್ದಾರೆ POK ನಾವು ತಗೊಳ್ತೀವಿ ಅಂತ. ಸೊ ಈ ಮೊನ್ನೆ ವಾರ್ ಸ್ಟಾರ್ಟ್ ಆದಾಗ ಆ್ಯಕ್ಚುಲಿ ಆ ಒಂದು ಹೋಪ್ ಇತ್ತು ಎಲ್ರಿಗೂ ಕೂಡ, ಓಕೆ ಈ ಬಾರಿ POKನ ನಾವು ಹಿಂದಕ್ಕೆ ಪಡ್ಕೊಳ್ತೀವಿ ಅಂತ. ಸೊ ಹೇಗೆ ಸರ್ ಇನ್ನು ಮುಂದೆ ಹೇಗೆ? ನನಗೆ ಇನ್ನೊಂದು ಮರು ಪ್ರಶ್ನೆ, POK ಬೇಕಾ ಅಂದರೆ ನೋಡಿ, ನಾವು ವೆನ್ ವಿ ಟಾಕ್ ಅಬೌಟ್ POK ಭಾಳ ಜೆನರಿಕ್ ಟರ್ಮ್ ಯೂಸ್ ಮಾಡ್ತೀವಿ. ಅದರಲ್ಲಿ ಎರಡು ಭಾಗ ಇದೆ. ಒನ್ ಇಸ್ POJK, ಜಮ್ಮು ಕಾಶ್ಮೀರ್. ಆ್ಯಕ್ಚುಲಿ ಜಮ್ಮು, ಇಟ್ ಈಸ್ ಜಮ್ಮು. POJ ಅಂತ ಕರೆದ್ರು ಪೊಲಿಟಿಕಲ್ ಇಟ್ ಈಸ್ ಕರೆಕ್ಟ್. ಅದು ಒಂದು. ಇನ್ನೊಂದು ಅದರ ಉತ್ತರಕ್ಕೆ ಗಿಲ್ಗಿಟ್ ಬಾಲ್ಟಿಸ್ತಾನ್. POJKನ ದೇ ಆರ್ ಯೂಸಿಂಗ್ ಇಟ್ ಫಾರ್ ದೇರ್ ಟೆರರಿಸ್ಟ್ ಆ್ಯಕ್ಟಿವಿಟಿ, ಲಾಂಚ್ ಪ್ಯಾಡ್ಸ್. ಆಮೇಲೆ ಅವ್ರನ್ನ ಪಾಕಿಸ್ತಾನ ಅವರ ಪ್ರಜೆಗಳು ಅಂತಲೇ ಭಾವಿಸ್ತಾ ಇಲ್ಲ, ಅವ್ರನ್ನ ಆ ಸ್ಥಿತಿಯಲ್ಲಿ ಇಟ್ಟಿರ್ತಾರೆ. ನಾವು ದೀಸ್ ಕಾಶ್ಮೀರೀಸ್ ಇನ್ POJ ಆರ್ ಲುಕಿಂಗ್ ಅಟ್ ದಿ ಕಾಶ್ಮೀರೀಸ್ ಇನ್ ಇಂಡಿಯಾ. ನೌ ದೆರ್ ಇಸ್ ಎ so much difference between these two. So they say now if they are looked after so well, there is so much of ಫೆಸಿಲಿಟೀಸ್ ಗಿವನ್ ಟು ದೆಮ್, ಇನ್ಫ್ರಾಸ್ಟ್ರಕ್ಚರ್ ಇಸ್ ಗಿವನ್ ಟು, ಕಾಲೇಜ್ಗಳಿದ್ದಾವೆ, ಹಾಸ್ಪಿಟಲ್ಗಳಿದ್ದಾವೆ, ಸಿನಿಮಾ ಮಂದಿರಗಳಿದ್ದಾವೆ, ಮಾಲ್ಗಳಿದ್ದಾವೆ. ನಮ್ಮ ಹತ್ರ ಏನಿದೆ? ಏನೂ ಇಲ್ಲ. ಅವ್ರ ಹತ್ರ ಏನು ಸಂಪತ್ತಿದೆ ಅದನ್ನು ಲೂಟಿ ಮಾಡ್ಕೊಂಡು ಹೋಗ್ತಾರೆ. ಅಲ್ಲೆಲ್ಲ ಮರಗಳನ್ನ ಕಡ್ಕೊಂಡು ಹೋಗ್ತಾರೆ. ಅಲ್ಲಿ ನಾವು ಡ್ಯಾಮ್ಗಳಲ್ಲಿ ವಿದ್ಯುತ್ ಶಕ್ತಿಯನ್ನು ತಯಾರಿಸ್ತಾರಲ್ಲ, ಆ ವಿದ್ಯುತ್ ಶಕ್ತಿ ತಯಾರಿಸೋಕ್ಕೆ ಒಂದು ₹3 ವೆಚ್ಚ ಬರುತ್ತೆ ಪರ್ ಯೂನಿಟ್. ದೇ ಸೆಲ್ ಇಟ್ ಅಟ್ ₹70 ಪರ್ ಯೂನಿಟ್ ಟು ದೆಮ್ ಓನ್ಲಿ, ಫ್ರಮ್ ಹೂಸ್ ವಾಟರ್ ದೇ ಆರ್ ಪ್ರೊಡ್ಯೂಸಿಂಗ್ ಎಲೆಕ್ಟ್ರಿಸಿಟಿ. ಅವರಿಗೆ ₹70 ಕೊಡ್ತಾಯಿದ್ದಾರೆ. ಅಲ್ಲಿನ ಗ್ಯಾಸ್ ಅಲ್ಲಿನ ಇವರು ತೊಗೊಂಡೋಗ್ತಾಯಿದ್ದಾರೆ ಪೈಪ್ ಲೈನ್ ಮುಖಾಂತರ. ಬಟ್ ವೆನ್ ಇಟ್ ಕಮ್ಸ್ ಟು ಗಿಲ್ಗಿಟ್ ಬಾಲ್ಟಿಸ್ತಾನ್ ಸಿಚುವೇಶನ್ ಇಸ್ ಡಿಫ್ರೆಂಟ್. ವಿ ವಾಂಟ್ ಗಿಲ್ಗಿಟ್ ಬಾಲ್ಟಿಸ್ತಾನ್. ಯಾಕೆ ಅಂದರೆ ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ CPEC ಅಂತೇಳಿ ಫ್ರಮ್ ಸಿಂಗಿಯಾಂಗ್ ಇನ್ ಚೈನಾ ಟು ಇದು ವಾಟ್ ಇಸ್ ದಟ್ ಪೋರ್ಟ್ ಗವಾದರ್ ಪೋರ್ಟ್ 3600 ಕಿಲೋಮೀಟರ್ ಡಿಸ್ಟೆನ್ಸ್ ಹೆದ್ದಾರಿಯನ್ನು ಸೃಷ್ಟಿಸಿದ್ದಾರೆ. ಮಧ್ಯ ಡ್ಯಾಮ್ಗಳನ್ನು ಕಟ್ಸ್ಕೊಡ್ತೀವಿ ಅಂತೇಳಿ ಒಂದು $65 ಬಿಲಿಯನ್ಗಳ ಒಂದು ಎಸ್ಟಿಮೇಟ್ ಅದು. ಅದರಲ್ಲಿ ಅರ್ಧ ಖರ್ಚು ಮಾಡಿದ್ದಾರೆ, ಚೈನೀಸ್ ಇನ್ವೆಸ್ಟ್ ಮಾಡಿದ್ದಾರೆ. ಆ ಒಂದು ಹೆದ್ದಾರಿ ಗಿಲ್ಗಿಟ್ ಬಾಲ್ಟಿಸ್ತಾನದಲ್ಲಿ 540 ಕಿಲೋಮೀಟರ್ ಇದೆ, ವಿಚ್ ಇಸ್ ಎ ಡಿಸ್ಪ್ಯೂಟೆಡ್ ಲ್ಯಾಂಡ್. ಇಟ್ ಈಸ್ ಆ್ಯಕ್ಚುಲಿ ಸಪೋಸ್ ಟು ಬಿಲಾಂಗ್. ಆಮೇಲೆ ಅಲ್ಲಿನ ಒಂದು ಡೆಮೋಗ್ರಫಿ, ಇಟ್ ಈಸ್ ನಾಟ್ ದಟ್ ರ್ಯಾಡಿಕಲೈಸ್ಡ್ ಪೀಪಲ್ ಆಫ್ POJK. ದೇ ಆರ್ ಮಂಗೋಲಿಯನ್ ಒರಿಜಿನಲ್ಲಿದ್ದಾರೆ. ಆಮೇಲೆ ಗಿಲ್ಗಿಟಿ ಬಾಲ್ಟಿಸ್ತಾನಿ ಅಂತೇಳಿ ಅಲ್ಲಿ ಲೋಕಲ್ ಟ್ರೈಬ್ಸ್, ದೇ ಆರ್ ವೆರಿ, ದೇ ಆರ್ ನಾಟ್ ರ್ಯಾಡಿಕಲೈಸ್ಡ್ ಲೈಕ್ ಅದರ್ ಪಾರ್ಟ್ ಆಫ್ ದಿ. ಸೊ ವಿ ವಾಂಟ್ ದಟ್, ವಿ ಶುಡ್ ಟೇಕ್ ದಟ್, ದಟ್ ಈಸ್ ಅವರ್ ಪ್ರಯಾರಿಟಿ ಆ್ಯಂಡ್ ಇಟ್ ವಿಲ್ ಹ್ಯಾಪನ್. ಮೇ ಬಿ ಇಫ್ ಇಟ್ ಆರ್ ಕಂಟಿನ್ಯೂಡ್ ಫಾರ್ ಸಮ್ ಮೋರ್ ಡೇಸ್ ಆಗ್ಬಿಡ್ತಿತ್ತೇನೋ. ಸೊ ನೋಡೋಣ, ವೆನ್ ಟೈಮ್ ಕಮ್ಸ್ ದೆನ್ ಇಟ್ ವಿಲ್. ಸರ್, ಈಗ ಬಲೂಚಿಸ್ತಾನದ ಬಗ್ಗೆ ಮಾತನಾಡೋದಾದರೆ, ಸೊ ಬಲೂಚ್ ಲಿಬರೇಷನ್ ಆರ್ಮಿಯ ನಿರಂತರ ಹೋರಾಟದಿಂದ ಈಗ ಅವರು ನಾವು ಸ್ವತಂತ್ರವಾಗಿದ್ದೀವಿ ಅನ್ನುವಂಥದ್ದನ್ನು ಮೊನ್ನೆ ಘೋಷಣೆ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಅವರು ಇವನ್ ಇಂಡಿಯಾವನ್ನು ಕೇಳಿದ್ದಾರೆ ಕೂಡ, ನಮ್ಮ ಜೊತೆಯಾಗಿ ಸೊ ನಾವು ಆ ಮೂಲಕ ಈ ಪಾಕಿಸ್ತಾನವನ್ನು ನಾಶ ಮಾಡೋಣ, ಆ ಟೆರರಿಸಮಿಗೆ ಅಂತ್ಯವನ್ನು ಹಾಡೋಣ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳ್ತಾ ಇದ್ದಾರೆ. ಸೊ ಇದು ಮುಂದೆ ಹೇಗೆ ಹೋಗಬಹುದು ಸರ್? ಯಾಕಂದರೆ ಬಲೂಚಿಸ್ತಾನ ಇವತ್ತು ಸ್ವತಂತ್ರವಾಗಿ ನಿಂತು ಪಾಕಿಸ್ತಾನದ ವಿರುದ್ಧ ನಿಂತಿದೆ. ನಮಗೂ ಕೂಡ ಪಾಕಿಸ್ತಾನ ಎನಿಮಿನೇ. ಸೊ ಭಾರತ ಬಲೂಚ್ ಜೊತೆಗೆ ನಿಲ್ಲುತ್ತಾ, ಕೈಯನ್ನು ಜೋಡಿಸುತ್ತಾ, ಹೇಗೆ ಅಂತ? ಈಗ ನೋಡಿ, ಸ್ವಲ್ಪ ಇತಿಹಾಸಕ್ಕೆ ಟಚ್ ಮಾಡೋದು ಅಂದರೆ, ನಮಗೆ ಸ್ವಾತಂತ್ರ್ಯ ಬಂದಿದ್ದು 15 ಆಗಸ್ಟ್ 1947.
ಬಲೂಚಿಸ್ತಾನಕ್ಕೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ಬಂದಿದ್ದು 11 ಆಗಸ್ಟ್ 1947. ಇಟ್ ವಾಸ್ ಎ ಇಂಡಿಪೆಂಡೆಂಟ್ ಕಂಟ್ರಿ. ಓಕೆ, ಇನ್ಫ್ಯಾಕ್ಟ್ ಬ್ರಿಟಿಷರು ಇದನ್ನು ಬಿಟ್ಕೊಡೋಕ್ಕೆ ತಯಾರಿರಲಿಲ್ಲ. ಬಟ್ ಸಮೌ ಅಲ್ಲಿ ಆಗಿನ ಒಬ್ಬ ಸುಲ್ತಾನ ಖಾನ್ ಆಫ್ ಕಲಾಟ್ ಅಂತೇಳಿ, ಕಲಾಟ್ ಈಸ್ ಎ ಮೇನ್ ಪ್ರಾವಿನ್ಸ್ ಆಫ್ ಬಲೂಚಿಸ್ತಾನ್. ಖಾನ್ ಆಫ್ ಕಲಾಟ್ ಬ್ರಿಟಿಷರಿಗೆ ಕನ್ವಿನ್ಸ್ ಮಾಡಿದ, ವೆನ್ ಎವರ್ ವಿ ವಾಂಟ್ ಟು ಕಂಟ್ರೋಲ್ ಅವರ್ ಓನ್ ಲ್ಯಾಂಡ್, ಪ್ಲೀಸ್ ಅಲೋಸ್. ಯಾಕಂದರೆ ಎರಡನೇ ವಿಶ್ವಯುದ್ಧದಲ್ಲಿ ತುಂಬ ಸಹಾಯ ಮಾಡಿದ್ರು ಬ್ರಿಟಿಷರಿಗೆ. ಸೊ ಫೈನಲಿ ಬ್ರಿಟಿಷರು ಸರಿ ಆಯಿತು, ಯು ಆರ್ ಎನ್ ಇಂಡಿಪೆಂಡೆಂಟ್ ಕಂಟ್ರಿ ಅಂತ ಈಗಲೂ ಬಲೂಚಿಸ್ತಾನದ ಸ್ವಾತಂತ್ರ್ಯ ದಿನಾಚರಣೆ ಮಾಡೋದು 11 ಆಗಸ್ಟ್. ನಾವು ಹೆಂಗೆ ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತೀವಿ. ಒಂದೇ ವರ್ಷದಲ್ಲಿ ಮೋಸದಿಂದ ಈ ಕುತಂತ್ರಿ ಜಿನ್ನ, ನೀವು ನೋಡಿ ನಿಮಗೆ ಯಾವ ಥರದ ರಕ್ಷಣೆ ಇಲ್ಲ, ಇವರ ಲ್ಯಾಂಡ್ ಲಾಕ್ಡ್ ಕಂಟ್ರಿ ಅಂಥೇಳಿ ನಮ್ಮ ಸೈನ್ಯ ಕಳಿಸ್ತೀವಿ ಅಂತೇಳಿ ಮೋಸದಿಂದ ಸೈನ್ಯ ಕಳಿಸ್ಬಿಟ್ಟು ದೆನ್ ಖಾನ್ ಆಫ್ ಕಲಾಟ್ ವಾಸ್ ಮೇಡ್ ಟು ಸರೆಂಡರ್. ಹಾಗೆ ಇವರು ತೊಗೊಂಡ್ಬಂದಿದ್ದು ಬಲೂಚಿಸ್ತಾನ. ಸೊ ಅದು ಒಂದು ಅಲ್ಲಿಂದನೂ ನಿರಂತರವಾಗಿ ಇವರ ಹೋರಾಟ ನಡೀತಾನೆ ಇದೆ. ಪಾಕಿಸ್ತಾನ ಅವರನ್ನು ದೋಚಿದ್ದು ಯಾಕಂದರೆ ಅಲ್ಲಿ ಇಟ್ ಈಸ್ 42-43% ಆಫ್ ದಿ ಲ್ಯಾಂಡ್ ಮಾಸ್ ಆಫ್ ಪಾಕಿಸ್ತಾನ್. ಈಗ ಪಾಕಿಸ್ತಾನ ಅರ್ಧ ಕಳ್ಕೊಂಡ್ಬಿಡುತ್ತೆ ಹಂಗಾದರೆ ಹೋದರೆ. ಓಕೆ, ಆಮೇಲೆ ಇಟ್ ಈಸ್ ರಿಚ್ ಇನ್ ರಿಸೋರ್ಸಸ್. ಗ್ಯಾಸ್, ಅಲ್ಲಿನ ಗ್ಯಾಸ್ ಅವರಿಗೆ ಸಿಗ್ತಾ ಇಲ್ಲ, ಬಟ್ ಇಟ್ ಈಸ್ ಗೋಯಿಂಗ್ ಟು ದ ಕಂಟೋನ್ಮೆಂಟ್ ಇನ್ ಲಾಹೋರ್. ಸೊ ದೇ ಹ್ಯಾಂಡೆಡ್ ಓವರ್ ದಟ್ ಗವಾದರ್ ಅಂತ ಹೇಳಿದ್ನಲ್ಲ, ಆ ಪೋರ್ಟು ಚೈನೀಸ್ ಡೆವಲಪ್ ಮಾಡಿದ್ದಾರೆ, ಅಲ್ಲಿ ಏರ್ಪೋರ್ಟು ಕಟ್ಟಿದ್ದಾರೆ. ಈ ಪಾಕಿಸ್ತಾನಕ್ಕೆ ವಾಪಸ್ ಕೊಡೋಕ್ಕೆ ದುಡ್ಡಿಲ್ಲ, ಅದನ್ನು 40 ವರ್ಷಕ್ಕೆ ಲೀಸ್ ಬರ್ದು ಕೊಟ್ಬಿಟ್ಟಿದ್ದಾರೆ. ನೌ ದರ್ ಈಸ್ ಚೈನೀಸ್ ಹೂ ಆರ್ ಗಾರ್ಡಿಂಗ್ ದಟ್ ಪೋರ್ಟ್. ವಾಟ್ ಆ್ಯಕ್ಚುಲಿ ಬಿಲಾಂಗ್ಸ್ ಟು ಬಲೂಚಿಸ್ತಾನ್ ಈಸ್ ಗಾರ್ಡೆಡ್ ಬೈ ಚೈನೀಸ್. ಸೊ ಇದು ಒಂದು ಸ್ವಲ್ಪ ತೊಂದರೆ. ಇದು ಏನಾಗಿತ್ತು ಬಲೂಚಿಗಳ ಹೋರಾಟದಲ್ಲಿ, ಅಲ್ಲಿ ನೋಡಿ ಅಲ್ಲಿನ ಲ್ಯಾಂಡ್ ಇಟ್ ಈಸ್ ಮೇನ್ಲಿ ಡೆಸರ್ಟ್ ಆ್ಯಂಡ್ ಗುಡ್ಡಗಾಡು ಪ್ರದೇಶ. ಈ ಗುಡ್ಡಗಾಡು ಪ್ರದೇಶದ ಜನಗಳಿಗೆ ಅವರ ಕಣಿವೆಯ ಜನಗಳನ್ನ ಬಿಟ್ಟರೆ ಬೇರೆ ಪಕ್ಕದಲ್ಲಿ ಏನಾಗ್ತಿದೆ ಎಂದು ಗೊತ್ತಿಲ್ಲ, ಒಂದಿಷ್ಟು ಒಗ್ಗಟ್ಟಿರಲ್ಲ. ಅದು ಜಿಯೋಗ್ರಾಫಿಕಲ್ ಐಸೋಲೇಷನ್ ಅಂತ ಹೇಳ್ತೀವಲ್ಲ, ಈ ಒಂದು ಭೂಗೋಳಿಕ ಏಕತಾನತೆ. ಸೊ ಆದ್ದರಿಂದ ಇವರು 21 ಫ್ಯಾಕ್ಷನ್ಗಳಿದ್ದು, BLA ಅಂತೆ, BLF ಅಂತೆ, ಇನ್ನೂ ಏನೇನೋ ಹೆಸರು. ಆಮೇಲೆ ಇವರನ್ನೆಲ್ಲ ಟಾರ್ಗೆಟ್ ಮಾಡಿದ್ದು ಪಾಕಿಸ್ತಾನದ ಸೇನೆ. ಯಾರು ಏಬಲ್ ಬಾಡಿಡ್ ಯೂತ್ ಇರ್ತಾರಲ್ಲ, ಅವ್ರನ್ನ ಎತ್ಕೊಂಡು ಹೋಗಿ ದೇಸ್ ಟು ನ್ಯೂಟ್ರಲೈಸ್ ದೆಮ್. ಬರೀ ಅಲ್ಲಿ ಹೆಣ್ಮಕ್ಳನ್ನ ಬಿಟ್ಬಿಡೋರು, ಬಟ್ ಹೂ ಇಸ್ ರೆಡಿ ಟು ಫೈಟ್, ದೇ ವಾಂಟೆಡ್ ಟು ನ್ಯೂಟ್ರಲೈಸ್ ದೆಮ್. ಈಗ ಹಲವಾರು ಇದರಿಂದ ಸಂಘಟನೆಗಳು ಒಂದಾಗಿ ಈಗ ಬಲೂಚ್ ಲಿಬರೇಷನ್ ಆರ್ಮಿ ಆ್ಯಂಡ್ ಬಲೂಚ್ ಲಿಬರೇಷನ್ ಫ್ರಂಟ್, ದೀಸ್ ಆರ್ 2 ಮೇನ್ ಆರ್ಗನೈಸೇಷನ್. ಇನ್ನೆಲ್ಲ ಮರ್ಜ್ ಆಗಿಬಿಟ್ಟಿದ್ದಾರೆ. ಸೊ ನಾವು ಒಂದಿಷ್ಟು ಬಲ ಬಂದಿದೆ ಅವರಿಗೆ. ಪ್ಲಸ್ ವಿದೇಶದಲ್ಲಿ ಹೋಗಿ ಸೆಟ್ಲ್ ಆಗಿರೋ ಬಲೂಚಿಗಳು, ದೇ ಆರ್ ರೈಸಿಂಗ್ ದೇರ್ ವಾಯ್ಸ್. ಆಮೇಲೆ ಈವನ್ ಇಂಡಿಯಾ ಈಸ್ ರೈಸಿಂಗ್ ವಾಯ್ಸ್ ಫಾರ್ ಬಲೂಚಿಸ್ ಇನ್ ವೇರಿಯಸ್ ಫಾರ್ಮ್ಸ್. ಸೊ ಇಟ್ ಈಸ್ ಟೈಮ್ ಫಾರ್ ಇಂಡಿಯಾ ಟು ಡೂ ಮೋರ್. We have to do more. ಹೌದು, it is not only we are doing a favor to them, it is we are serving our purpose also. ಅದು ಒಂದು ಕಡೆ ಬಲೂಚಿಗಳಿಟ್ಟರೆ, ಲೆಟ್ಸ್ ಸೇ 3 ವರ್ಷ ನಾವು ಭಾರತೀಯ ಸೈನ್ಯದ ಒಂದು ತುಕಡಿ, ಒಂದು ಭಾಗವನ್ನು ಕಳಿಸ್ಬಿಡ್ತೀವಿ, 100,000 ಜನ ಸೈನಿಕರು ಹೋಗಲಿ. ದೆನ್ ವಿ ವಿಲ್ ಇನ್ವೈಟ್ ಸಮ್ ಬಲೂಚ್ ಸ್ಟೂಡೆಂಟ್ಸ್ ಟು ಅವರ್ ಕಾಲೇಜಸ್, we will train them in our military academies. ಈ ಒಂದು ಮೆಸೇಜಿಂಗ್ ಹೋಗಬೇಕು. ಓಕೆ, ಇಂಡಿಯಾ ಈಸ್ ರೆಕಗ್ನೈಸಿಂಗ್ ಬಲೂಚಿಸ್ತಾನ್ ಫಸ್ಟ್ ಆ್ಯಂಡ್ ಹೆಲ್ಪಿಂಗ್ ದೆಮ್ ಫ್ರಮ್ ಆಲ್ ಪಾರ್ಟ್ ಇನ್ಕ್ಲೂಡೆಡ್. ಸೊ ಇದು ಮಾಡಿ ಈಗಾಗಲೇ ಘೋಷಿಸ್ಕೊಂಡಿದ್ದಾರೆ. ಮೀರ್ ಯಾನ್ ಅಂತನೋ ಯಾರು, ಈಸ್ ಒನ್ ಆಫ್ ದಿ ಲೀಡರ್ಸ್. ಸೊ ಇಟ್ ಈಸ್ ಆಲ್ಮೋಸ್ಟ್ ಸರ್ಟನ್ ದಟ್ Baluch is going to get liberated. ಒಂದಿಷ್ಟು US ಇಂದ ಇದು ಬಂತು ಅಂದರೆ, ಅವರಿಗೆ ಬಲ ಸಿಕ್ತು ಅಂದರೆ, ದೆನ್ ಯುನೈಟೆಡ್ ನೇಷನ್ ಈಸ್ ನಾಟ್ ಅ ಬಿಗ್ ಥಿಂಗ್. ಇಟ್ ವಿಲ್ ಜಸ್ಟ್ ಒಬೇ ವಾಟ್ US dictates to them. But India should show the will to help them. That is very important. ಸೊ ಈಗ 2014 ಹಿಂದೆ
ಆ ನಾಯಕತ್ವ ಮತ್ತು 2014 ನಂತರ ನಾಯಕತ್ವ. ಯಾಕಂತ ಹೇಳಿದ್ರೆ 2014 ಮುಂಚೆ ನಮ್ಮ ದೇಶದಲ್ಲಿ ಎಷ್ಟೋ ಭಯೋತ್ಪಾದಕ ದಾಳಿಗಳಾಗ್ತಾ ಇದ್ವು. ಯಾವುದಕ್ಕೂ ಸರಿಯಾದ ಉತ್ತರವನ್ನು ಕೊಟ್ಟೇ ಇಲ್ಲ ನಾವು. ಶಾಂತಿ ಅನ್ನುವಂಥದ್ದನ್ನ ಕಾಪಾಡ್ಕೊಂಡೇ ಬಂದ್ರು ಅಥವಾ ಅವ್ರದ್ದು ಏನಿತ್ತು ಗೊತ್ತಿಲ್ಲ. ಆದ್ರೆ ಆಫ್ಟರ್ 2014 ಮೋದಿಜಿ ಯಾವ ರೀತಿ ಕೊಡ್ಬೇಕು ಅದನ್ನು ಕೊಡ್ತಾ ಇದ್ದಾರೆ. ಸರ್ಜಿಕಲ್ ಸ್ಟ್ರೈಕ್ ಆಗಿರ್ಬೋದು, ಏರ್ ಸ್ಟ್ರೈಕ್ ಆಗಿರ್ಬೋದು, ಈಗ ಆದಂತಹ ಆಪರೇಷನ್ ಸಿಂಧೂರ್ ಆಗಿರ್ಬೋದು. ಸೊ ಈ ನಾಯಕತ್ವದ ಬಗ್ಗೆ ಏನ್ ಹೇಳ್ತೀರಾ ಸರ್? ಇದು ಎಷ್ಟು ಇಂಪಾರ್ಟೆಂಟ್ ಆಗಿತ್ತು ನಮ್ಮ ದೇಶಕ್ಕೆ? ಈಗ ನೋಡಿ, ಒನ್ ಆಫ್ ದಿ ಮೇನ್ ರೀಸನ್ ಫಾರ್ ಸಕ್ಸಸ್ ಆಫ್ ದಿಸ್ 3.5 days ವಾರ್ ಈಸ್ ಮೋದಿಯವರು ನಿರಂತರವಾಗಿ ಸಭೆಗಳನ್ನ ನಡೆಸಿದರು. NSA ಅಜಿತ್ ದೋವಲ್ ಜೊತೆ, ಚೀಫ್ ಡಿಫೆನ್ಸ್ ಸ್ಟಾಫ್ ಜೊತೆ, ಚೀಫ್ ಆಫ್ ಆರ್ಮಿ ಸ್ಟಾಫ್, ಏರ್ ಸ್ಟಾಫ್, ನೇವಲ್ ಸ್ಟಾಫ್, ನಿರಂತರವಾಗಿ ಅವರು ಏನು ಹೇಳಿದರು ಆರ್ಮಿ ಚೀಫ್ಗಳಿಗೆ, ಏರ್ಫೋರ್ಸ್ ಚೀಫ್ಗಳಿಗೆ ಅಂತ ನಮಗೆ ಗೊತ್ತಿಲ್ಲ. ಬಟ್ ಅವರು ನಿಲುವು ಸ್ಪಷ್ಟ ಮಾಡಿದ್ದಾರೆ. ವಾಟ್ ಈಸ್ ದ ಏಮ್? ದಿಸ್ ಈಸ್ ಮೈ ಏಮ್, ಪೊಲಿಟಿಕಲ್ ಏಮ್. ಟು ಅಚೀವ್ ದಟ್ ಏಮ್ ಯು ಟೇಕ್ ಯುವರ್ ಡಿಸಿಷನ್. ಎಕ್ಸಾಕ್ಟ್ಲಿ. ಮೊದಲು ಫ್ರೀ ಹ್ಯಾಂಡ್ ಕೊಡ್ತಾ ಇರಲಿಲ್ಲ ಸರ್, ಈಗ ಮೋದಿಜಿ ಫ್ರೀ ಹ್ಯಾಂಡ್ ಕೂಡ ಕೊಡ್ತಾರೆ. ಹೌದು, ಫ್ರೀ ಹ್ಯಾಂಡ್ ಕೊಟ್ಟ ಮೇಲೆ ಇವರು ಹೋಗಿ ಕೂತ್ಕೊಂಡು ಪ್ಲ್ಯಾನ್ ಮಾಡಿದ್ದು ಇದೆಲ್ಲ. ಸ್ಪೆಷಲಿ ಏರ್ಫೋರ್ಸ್ಗೆ ಐ ಆಮ್ ಟೆಲಿಂಗ್ ಯು, ದಿಸ್ ಈಸ್ ಸ್ಟಿಲ್ ಎನ್ ಏರ್ ವಾರ್. ಏರ್ಫೋರ್ಸಿಗೆ ಈ ಕೈ ಕಟ್ಟಬಾರ್ದು, ಹಿಂದ್ಗಡೆಯಿಂದ ಕೈ ಕಟ್ಟಿ ಯುದ್ಧ ಮಾಡಿ ಅಂದರೆ. ಏರ್ಫೋರ್ಸಿನ ಧ್ಯೇಯ ವಾಕ್ಯ ಏನು ಅಂದರೆ ನಭಸ್ಪರ್ಶ ದೀಪ್ತಂ ಅನೇಕ ವರ್ಣಂ ಅಂತೇಳಿ. ಇದು ಭಗವಂತನ ವಿಶ್ವರೂಪವನ್ನು ವರ್ಣಿಸುವ ಒಂದು ಇದು. ಅಂದರೆ 23 ನಿಮಿಷ ಅಷ್ಟೇ ಅವ್ರಿಗೆ ಬೇಕಾಗಿದ್ದು ಏರ್ಫೋರ್ಸಿಗೆ, ವಾಯು ಏರ್ ಪವರ್, ಟು ಡೆಸ್ಟ್ರಾಯ್ ದೋಸ್ 11. ಸೊ ಅದರಲ್ಲಿ ವಿಶ್ವರೂಪ ಪ್ರಕಟಿಸಿಬಿಟ್ಟಿದ್ರು. ಅದೇ ಕಂಪೇರ್ ಟು ಕಾರ್ಗಿಲ್ ಸಮಯದಲ್ಲಿ ವಾಜಪೇಯಿ ಅವರು ಏನು ಹೇಳಿದರು, ಅಟ್ ನೋ ಕಾಸ್ಟ್ ಏರ್ಫೋರ್ಸ್ ಶುಡ್ ಕ್ರಾಸ್ LOC. ಅದು ಒಂದು ಕೈ ಕಟ್ಟಿಬಿಡೋದು ಹಿಂದ್ಗಡೆ. ಇಟ್ ಶುಡ್ ನಾಟ್ ಹ್ಯಾಪನ್. ಫಾರ್ ಏರ್ಫೋರ್ಸ್ ಗಿವ್ ದ ಎಂಟೈರ್ ಫ್ರೀಡಮ್ ಆಫ್ ಆಪರೇಷನ್ ಬಿಕಾಸ್ ದೇ ಆರ್ ರೆಸ್ಪಾನ್ಸಿಬಲ್. ಇಫ್ ವಿ have some problem in our operation, we stand, yes, it is my fault ಅಂತೇಳಿ. ಬಟ್ ಸರಿ ಒಂದು ಕೈಗೆ ಕಟ್ಬಿಟ್ರು ಅಂತೇಳಿ. 26/11 ದಾಳಿ ನಡೀತಲ್ಲ, ಆವಾಗ ಏರ್ ಚೀಫ್ ಮಾರ್ಷಲ್ ಫಾಲಿ ಮೇಜರ್ ಅವರು ಭಾರತೀಯ ವಾಯುಸೇನೆಯ ಅಧ್ಯಕ್ಷರು. ಅವರು ರಾಜಕೀಯ ನಾಯಕತ್ವಕ್ಕೆ ಒಂದು ಸಂದೇಶ ಕಳಿಸಿದರು. ವಿ ಆರ್ ರೆಡಿ ಇಫ್ ಯು ಗಿವ್ ಆರ್ಡರ್ಸ್, ವಿ ವಿಲ್ ಟೇಕ್ ರಿವೆಂಜ್ ಫಾರ್ ದಿಸ್ 26/11 ಅಟ್ಯಾಕ್ ಅಂತ. ನೋ ರೆಸ್ಪಾನ್ಸ್. ಸೊ ನ್ಯಾಚುರಲಿ ಆವಾಗ ಭಯೋತ್ಪಾದಕ ದಾಳಿಗಳು ಶುರು ಆಗ್ತಾನೇ ಇದ್ವು. ಯಾಕಂದರೆ ಇಂಡಿಯಾ ವಿಲ್ ನಾಟ್ ರಿಯಾಕ್ಟ್. ಎಕ್ಸಾಕ್ಟ್ಲಿ. ಸೊ ಈಗ ಏನಾಗಿದೆ ಅಂದರೆ, ಫಸ್ಟ್ ಥಿಂಗ್ ಐ ಟೋಲ್ಡ್ ಯು, ದ ಆರ್ಮಡ್ ಫೋರ್ಸಸ್ ಚೀಫ್ಸ್ ಗಾಟ್ ಕಂಪ್ಲೀಟ್ ಫ್ರೀಡಮ್ ಟು ಆಪರೇಟ್. ಆಮೇಲೆ ಇಟ್ ಈಸ್ ನಾಟ್ ಓನ್ಲಿ ದೋಸ್ ಫೀಲ್ಡ್ ಕಮಾಂಡರ್ಸ್ ಹೂ ಫೀಲ್ ದಟ್ last soldier sitting in Siachen, he will also think, I am my prime minister. Wow. So that is the kind of moral boosting effect that will have. Not just ಅವರು ಬರೀ ಹೇಳಿಕೆ ಕೊಟ್ಟರು ಅಂತಲ್ಲ, he trusts the political leadership. ಅದು ಈಗ ಆಗ್ತಾ ಇರೋದು. ಆಮೇಲೆ ವಾಟ್ ಸೈನಿಕರಿಗೆ ಏನೇನು ಬೇಕು, ಬುಲೆಟ್ ಪ್ರೂಫ್ ಜಾಕೆಟ್ ಅಂತ ಏನೇನು ಬೇಕು, ಆಧುನಿಕ ಶಸ್ತ್ರಾಸ್ತ್ರಗಳು. ಯು ಕ್ಯಾನ್ ಗೋ ಹೆಡ್. ಮೊದಲು ಈ ಮಿಲಿಟರಿ ಪರ್ಚೇಸಿಂಗ್ ಹೆಂಗೆ ಆಗ್ತಿತ್ತು ಅಂದರೆ, ದೇರ್ ವಾಸ್ ಒನ್ ಲಾಬಿ ಕಾಲ್ಡ್ ಚಂಡೀಗಢ ಲಾಬಿ. ದೇ ನೆವರ್ ಅಲೋಡ್ ಆತ್ಮನಿರ್ಭರತೆ ಮಾಡ್ತಿದೆಯಲ್ಲ, ಬಿಕಾಸ್ ದೇ ಆರ್ ಗೆಟಿಂಗ್ ಹ್ಯೂಜ್ ಕಮಿಷನ್. ಬಫೋರ್ಸ್ ಗನ್, ಅದರದ್ದು ಒಂದು ಇದೆಲ್ಲ ಹಗರಣ ಎಲ್ಲ ಗೊತ್ತಲ್ಲ. ಸೊ ಆ ಹಗರಣ ಆದಮೇಲೆ ನಾವು ದ ಪೊಲಿಟಿಕಲ್ ಲೀಡರ್ಶಿಪ್ ಆರ್ ರಕ್ಷಣಾ ಮಂತ್ರಿ ಏನಿದ್ದಾರೆ, ಹಿ ವುಡ್ ನಾಟ್ ಟಚ್ ಎನಿ ಪರ್ಚೇಸಸ್. ಮತ್ತೆಲ್ಲಿ ನನ್ನ ತಲೆ ಮೇಲೆ ಬೀಳುತ್ತೆ ಅಂತೇಳಿ. ಸೊ ಫಾರ್ ನಿಯರ್ಲಿ 30 years ವಿ ಡಿಡ್ ನಾಟ್ ಬೈ ವಾಟ್ ಈಸ್ ರಿಕ್ವೈರ್ಡ್. 30 ವರ್ಷ ನಮಗೆ ನೋಡಿ 42 ಫೈಟರ್ ಸ್ಕ್ವಾಡನ್ಗಳು ಇರಬೇಕು ಆ್ಯಸ್ ಪರ್ ಗೌರ್ಮೆಂಟ್ ಆಥರೈಸ್ಡ್. 42ರಲ್ಲಿ 10 ಸ್ಕ್ವಾಡನ್ಗಳು ಇಲ್ಲ, ಬಿಕಾಸ್ ಏಜ್ ಆಗಿಬಿಟ್ಟು ದೆನ್ ವಿ ರಿಟೈರ್ಡ್ ದೆಮ್. ನೌ ವಿ ಆರ್ ಶಾರ್ಟ್ ಆಫ್ 10, ಆಲ್ಮೋಸ್ಟ್ 10 ಸ್ಕ್ವಾಡನ್ಸ್ ಈ 30 ವರ್ಷದಲ್ಲಿ. ಈಗ ರಫೇಲ್ ಹೇಳಿದ್ನಲ್ಲ, ರಫೇಲ್ ಖರೀದಿ ಮಾಡಬೇಕಾದ್ರೆ ಎಷ್ಟು ಎಲ್ಲ ಕೆಸರಾಟ ಎರಚಿದ್ರು ಅಂತೇಳಿ. ಬಟ್ ನೌ ವಿ ಆರ್ ನಾಟ್ ವೆರಿ ಬ್ಯಾಡ್ಲಿ ಆಫ್. ಯಾಕಂದರೆ ಆ ಟೆಕ್ನಾಲಜಿ ಇಸ್ ಟೇಕನ್ ಓವರ್ ನಾವು. Number, instead of number, we are more technically advanced aeroplanes, technically advanced weapon system,
ಐ ಟೋಲ್ಡ್ ಯು ಒನ್ ಎಕ್ಸಾಂಪಲ್, L-70 ಗನ್ಸ್ ಅಂತೇಳಿ ಆರ್ಮಿ ಸೋಲ್ಜರ್ ಯೂಸ್ ಟು ರೊಟೇಟ್ ದಟ್ ಗನ್ ವೆರೆವರ್ ದಟ್ ಏರೋಪ್ಲೇನ್. ನೌ ವಿ ವಿಲ್ ಜಸ್ಟ್ ಲಾಕ್ ಆ್ಯಂಡ್ ದಟ್ ಸ್ಟೋರಿ ಈಸ್ ಓವರ್. ಆ ಥರ. ಸೊ ಇಟ್ ಈಸ್ ನಾಟ್ ಓನ್ಲಿ giving soldier what it wants, it gives the biggest moral boost. A soldier is the one who lives on moral boost. So that is the greatest turnaround we see in today's leadership. ಸೊ ಈ ಆಪರೇಷನ್ ಸಿಂಧೂರದ ಮೂಲಕ ನಮಗೆ ನಮ್ಮ ಶತ್ರುಗಳು ಯಾರು ಅನ್ನುವಂಥದ್ದು ಒಂದು ಮಟ್ಟಿಗೆ ಅರಿವಾಯ್ತು. ಟರ್ಕಿ, ಅಜರ್ಬೈಜಾನ್. ಸೊ ಈಗ ನಮ್ಮ ದೇಶದಲ್ಲಿ ಬಾಯ್ಕಾಟ್ ಟರ್ಕಿ ಅಜರ್ಬೈಜಾನ್ ಅನ್ನುವಂಥದ್ದು ಬಹಳ ಜೋರಾಗಿದೆ. ಆ್ಯಂಡ್ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಯಾರು ಇಸ್ರೇಲ್ ಪ್ಯಾಲೆಸ್ತೀನ್ ಯುದ್ಧ ಆದಾಗ ದೊಡ್ಡದಾಗಿ ಮಾತಾಡಿದ್ರು ಅಥವಾ ಆಲ್ ಐಸ್ ಆನ್ ಪ್ಯಾಲೆಸ್ತೀನ್ ಅಂತ ಅಂದ್ರು, ಈ ಸಂದರ್ಭದಲ್ಲಿ ಅವ್ರು ಯಾರು ಕಾಣಿಸ್ಲೇ ಇಲ್ಲ. ಅಂಡರ್ಗ್ರೌಂಡ್. ಎಸ್, ಆಪರೇಷನ್ ಸಿಂಧೂರದ ವಿಚಾರ ಯಾರು ಮಾತಾಡ್ಲಿಲ್ಲ, ಪೆಹಲ್ಗಾಮ್ ಅಟ್ಯಾಕ್ ಆದಾಗ ಯಾರು ಮಾತಾಡ್ಲಿಲ್ಲ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಈಗ ನೋಡಿ, ದಿವಂಗತ ಬಿಪಿನ್ ರಾವತ್ ಅವರು ಒಂದು ಮಾತು ಹೇಳ್ತಿದ್ರು, ಇಟ್ ಬಿಕೇಮ್ ವೆರಿ ಫೇಮಸ್. ಇಂಡಿಯಾ ಹ್ಯಾಸ್ ಟು ಫೈಟ್ ಎ ವಾರ್ ಆನ್ 2.5 ton fronts ಅಂತೇಳಿ. ಒನ್ ಫ್ರಂಟ್ ಚೈನಾ, ಒನ್ ಫ್ರಂಟ್ ಪಾಕಿಸ್ತಾನ್, ಆ್ಯಂಡ್ ಬಿಟ್ವೀನ್ ಚೈನಾ ಆ್ಯಂಡ್ ಪಾಕಿಸ್ತಾನ್ ಆ್ಯಂಡ್ ಇಂಡಿಯಾ ವಿ ಹ್ಯಾವ್ ಲೈನ್ಸ್. ಈ ಕಡೆ LAC ಅಂತ ಹೇಳ್ತೀವಿ, ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್, ಈ ಕಡೆ ಲೈನ್ ಆಫ್ ಕಂಟ್ರೋಲ್ ಅಂತೇಳಿ. ಆ್ಯಂಡ್ ಈದರ್ ಸೈಡ್ ದೇರ್ ಆರ್ ಮಿಲಿಟರೀಸ್ who are from our side well trained military with technologically advanced equipment. ಅದನ್ನು ಮಾಡ್ತಾರೆ. ಮಿಲಿಟರಿ, ದಟ್ ಈಸ್ ಮಿಲಿಟರೀಸ್ ರೆಸ್ಪಾನ್ಸಿಬಿಲಿಟಿ, ದೇ ವಿಲ್ ಕ್ಯಾರಿ ಔಟ್. ದಿಸ್ 0.5 ಒಳಗಡೆ ಏನಿದ್ದಾರೆ ಆಂತರಿಕ ಶತ್ರುಗಳು, ಇವರು ರಾಜಕೀಯ ವಲಯಗಳಲ್ಲಿದ್ದಾರೆ, ಯೂನಿವರ್ಸಿಟಿಗಳಲ್ಲಿದ್ದಾರೆ, ನಿಮ್ಮ ಮನೆ ಪಕ್ಕದಲ್ಲೇ ಇರ್ತಾರೆ. ಸೊ ಹೂ ಶುಡ್ ಕೌಂಟರ್ ದೆಮ್? ವಿ ಶುಡ್ ಕೌಂಟರ್, ಬಿಕಾಸ್ ವಿ ಹ್ಯಾವ್ ಟು ಕಾಲ್ ದೇರ್ ಬ್ಲಫ್. ಈಗ ಸೋಷಿಯಲ್ ಮೀಡಿಯಾ ಎಷ್ಟು ಪವರ್ಫುಲ್ ಆಗಿದೆ ಅಂದರೆ, ಇಟ್ ಕ್ಯಾನ್ ಚೇಂಜ್ ದ ಒಪಿನಿಯನ್, ಇಟ್ ಕ್ಯಾನ್ ಎಸ್ಟಾಬ್ಲಿಷ್ ಅ ಒಪಿನಿಯನ್. ಸೊ ವಿ ಹ್ಯಾವ್ ಟು ಕಾಲ್ ದೆಮ್ ಆ್ಯಂಡ್ ಕಾಲ್ ದೆಮ್ ವೆರಿ ಓಪನ್ಲಿ, ವಿತೌಟ್ ಹೈಡಿಂಗ್ ಆರ್ ವಿತೌಟ್ ಬೀಯಿಂಗ್ ನೈಸ್ ಟು ದೆಮ್. ಹೂಸೆವರ್ ಇಟ್ ಇಸ್, ಪೊಲಿಟಿಕಲ್ ಲೀಡರ್ಶಿಪ್ ಆಗಲಿ, ಬಾಲಿವುಡ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್. ಬಟ್ ಅವರಿಗೆ ಅದೇ ಒಂದಿಷ್ಟು ಐಡಿಯಾಲಜಿಕಲ್ ಡಿಫ್ರೆನ್ಸ್ ಇದೆ. ಸಿ, ಒನ್ ಸೈಡ್ ಈಸ್ ರಾಷ್ಟ್ರ ಪ್ರೇಮಿಗಳು ಅಂತ ಹೇಳ್ತೀವಲ್ಲ, ಆ್ಯಂಡ್ ಒನ್ ಸೈಡ್ ದೇ ಜಸ್ಟ್ ಹೇಟ್ ದಿ ಪೊಲಿಟಿಕಲ್ ಲೀಡರ್ಶಿಪ್. ದೇ ಜಸ್ಟ್ ಹೇಟ್ ಒನ್ ಮ್ಯಾನ್, ಆ್ಯಂಡ್ ಬಿಕಾಸ್ ಆಫ್ ದಟ್ ದೇ ವಿಲ್ ಗೋ ಟು ಎನಿ ಎಕ್ಸ್ಟೆಂಟ್. ದಟ್ ಈಸ್ ದ ಮೇನ್ ರೀಸನ್, ಬಿಕಾಸ್ ಸಮ್ಹೌ ದೇ ಕಾಂಟ್ ಡೈಜೆಸ್ಟ್ ದಿಸ್ ಈಸ್ ಆಲ್ ಹ್ಯಾಪನಿಂಗ್. ಯಾಕಂದರೆ somebody who is a stranger to the political scenario is ruling this country and ruling it very well. So that is the reason. ಸೊ ಕೊನೆಯದಾಗಿ ಏನು ಹೇಳ್ತೀರಾ ಸರ್? ಆಪರೇಷನ್ ಸಿಂಧೂರ ಅಂತೂ ಇಡೀ ವಿಶ್ವಕ್ಕೆ ಒಂದು ಅದ್ಭುತವಾದಂತಹ ಮೆಸೇಜನ್ನು ಕೊಟ್ಟಿದೆ, ನವ ಭಾರತದ ತಾಕತ್ತು ಏನನ್ನುವಂಥದ್ದನ್ನು ತೋರಿಸಿದೆ. ಸೊ ಏನು ಹೇಳ್ತೀರಾ ಸರ್? ಹೌದು, ಇಟ್ ಇಸ್ ನೋಡಿ, ನಾನು ಹೇಳಿದ್ನಲ್ಲ, ಈವನ್ ಬೀಯಿಂಗ್ ಫ್ರಮ್ ದಿ ಬ್ಯಾಕ್ಗ್ರೌಂಡ್ ಆಫ್ ಏರ್ ಡಿಫೆನ್ಸ್, ಐ ಆಮ್ ಸರ್ಪ್ರೈಸ್ಡ್ ಆ್ಯಂಡ್ ಐ ಆಮ್ ಸೋ ಪ್ರೌಡ್. ದಿಸ್ ಹ್ಯಾಪನ್ಸ್. ಆಗಿನ ಕಾಲದಲ್ಲಿ ಇಷ್ಟೆಲ್ಲ ಯಾಕಿರಲಿಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಆಮೇಲೆ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಜನಗಳು ಒಗ್ಗಟ್ಟಾಗ್ತಾರೆ. ಪೀಪಲ್ ಕಮ್ ಟುಗೆದರ್, ದ ಲೈಕ್ ಮೈಂಡೆಡ್ ಒನ್ ವಿಲ್ ಕಮ್ ಟುಗೆದರ್ ಆ್ಯಂಡ್ ಅದರ್ಸ್ ವಿಲ್ ಗೆಟ್ ಎಕ್ಸ್ಪೋಸ್ಡ್. ಓಕೆ, ಸೊ ನೌ ವಿ ನೋ ಆಂತರಿಕ ಶತ್ರುಗಳು ಯಾರು, ಹೊರಗಿನ. ಈಗ ನೋಡಿ, ನೀವು ಟರ್ಕಿ ಬಗ್ಗೆ ಮೆನ್ಷನ್ ಮಾಡಿದ್ರಲ್ಲ, ಅಲ್ಲಿ ಭೂಕಂಪ ಆದಾಗ ನಮ್ಮ ಕಡೆಯಿಂದ ಭಾರತ ಫಸ್ಟ್ ಏರೋಪ್ಲೇನ್ ಟು ಲ್ಯಾಂಡ್ ವಿತ್ ರಿಲೀಫ್ ಮೆಟೀರಿಯಲ್ ಆ್ಯಂಡ್ 250 ಟೀಮ್, ಮೆಡಿಕಲ್ ಟೀಮ್. ಆ್ಯಂಡ್ ವಾಟ್ ವಿ ಗೆಟ್ ಇನ್ ರಿಟರ್ನ್? ದೇ ಸೆಂಡ್ ಡ್ರೋನ್ಸ್ ಟು ಅಟ್ಯಾಕ್ ಅಸ್. ಸೊ ನಾವು ಅವರ ವಿದೇಶಾಂಗ ನೀತಿನೂ ಒಂದಿಷ್ಟು ಇಸ್ತ್ರಿ ಮಾಡಿಕೊಂಡು ಸರಿಯಾದರು. ಓಕೆ, ಎಲ್ಲ ವಿ ಕಾಂಟ್ ಬಿ ಗುಡಿ ಟು ಎವ್ರಿಬಡಿ. ವಿ ಹ್ಯಾವ್ ಟು ಡೀಲ್ ವಿತ್ ಪೀಪಲ್ ವಾಟ್ ದೇ ಡಿಸರ್ವ್. ಅವರಿಗೆ ಉತ್ತರ ಕೊಡಬೇಕು ಅನ್ನೋದು ಒಂದು ತುಂಬ. ನೌ ಆನ್ವರ್ಡ್ಸ್ ಅಟ್ಲೀಸ್ಟ್ ಇಂಡಿಯಾ ಸ್ಟ್ಯಾಂಡ್ಸ್ ಎ ವೆರಿ ಟಾಲ್. ಸಿ, ದ ಲೀಡರ್ಶಿಪ್ ಈಸ್ ಆಲ್ರೆಡಿ ವೆರಿ ಟಾಲ್ ಕಂಪೇರ್ಡ್ ಟು ಅದರ್ಸ್ ಇನ್ ದ ವರ್ಲ್ಡ್. ಆ್ಯಂಡ್ ವೆನ್ ಟ್ರಂಪ್ ಕೇಮ್ ಫಾರ್ second term, there were a lot of expectations. Though he kept saying Modi is my good friend, adu idu anteli, but avana bannanu bayalaಯ್ತು ಈಗ. So we should better be
ಭಾಳ ಹುಷಾರಾಗಿ ಹೆಜ್ಜೆ ಇಡಬೇಕು ವೆನ್ ವಿ ಡೀಲ್ ವಿತ್ ಅಮೇರಿಕಾ. ಸೊ ದೀಸ್ ಥಿಂಗ್ಸ್ ಆರ್ ಎಕ್ಸ್ಪೋಸ್ಡ್. ದಿಸ್ ಇಸ್ ದ ನಮ್ಮ ಕಡೆ ಒಂದು 4-5 ಜನರು ಹುತಾತ್ಮರಾದರು. ಅದು ಬಾರ್ಡ್ರ್ ಹತ್ರ ಇದ್ದವರು, ಹೂ ಗಾಟ್ ಕಾಟನ್ ಕ್ರಾಸ್ ಫೈರ್. ಅದು ಬಿಟ್ಟರೆ ವಿ ಒನ್ ಎ ವಾರ್ ವಿತೌಟ್ ಎನಿ ಮೇಜರ್ ಲಾಸ್ ಆಫ್ ಲೈಫ್ ಆ್ಯಂಡ್ ನೀದರ್ equipment. Operation Sindoor totally a success actually. Complete. We lost nothing. We gained a lot. ಸೊ ಕೊನೆಯದಾಗಿ ಸರ್ ನಮ್ಮ ಟಿವಿ ವಿಕ್ರಮದ ಬಗ್ಗೆ ಏನು ಹೇಳ್ತೀರಾ ಸರ್? ಐ ಆಮ್ ಎ ಬಿಗ್ ಫ್ಯಾನ್. ನಾನು ಹೇಳಿದ್ನಲ್ಲ, ಐ ವಾಚ್ ಆಲ್ ಯುವರ್ ವಿಡಿಯೋಸ್. ತುಂಬ ಬರೀ ಕಂಟೆಂಟ್ಗೆ ಮಾತ್ರ ಅಲ್ಲ, ದ ವೇ ಯು ಪೀಪಲ್ ಪ್ರೆಸೆಂಟ್, ಎಸ್ಪೆಷಲಿ ಬೋರ್ಡ್ ಎಲ್ಲ ಇಟ್ಕೊಂಡು, ಇಟ್ ಇಸ್ ಸಚ್ ಅ ಇನೋವೇಟಿವ್ ವೇ ಆಫ್. ಐ ವಿಲ್ ಕಂಟಿನ್ಯೂ ಟು ವಾಚ್ ಯುವರ್ ಶೋಸ್. ಯು ಆರ್ ಡೂಯಿಂಗ್ ಎ ಗ್ರೇಟ್ ಜಾಬ್. ಥ್ಯಾಂಕ್ ಯು Our best wishes are with you, your channel, and keep doing this good work for as long as the earth. ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದಗಳು. ಇಷ್ಟು ಹೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ಈ ಒಂದು ಸಮಯವನ್ನು ನಮಗೋಸ್ಕರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಸೊ ಇದಾಗಿತ್ತು ವಿಂಗ್ ಕಮಾಂಡರ್ ಸುದರ್ಶನ್ ಸರ್ ಅವ್ರ ಜೊತೆಗಿನ ಸಂದರ್ಶನ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿಯ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಟಿವಿ ವಿಕ್ರಮ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.